ಏನಿದೆ? ರಾಮನು ಇದರಲ್ಲಿ ಏನು ಮಾಡುತ್ತಾನೆ? ನೀವು ಎಲ್ಲಾ ಕೆಲಸಗಳನ್ನು ಹೀಗೆ ವ್ಯರ್ಥವಾಗಿ ಮಾಡುತ್ತಿದ್ದೀರಿ. ಆದ್ದರಿಂದ ರಾಮನು ಸಿಗುವುದಿಲ್ಲ. ಯಾವ ವಿಚಾರಶೀಲ ಸಂತರು ಆರಂಭ ಪರಿಣಾಮವಾಗುವಂತಹ ರಾಮ ರಹಿಮಾದಿಗಳಲ್ಲಿ ಸೇರುವುದೂ ಇಲ್ಲ. ಕಿಂತು ತಮ್ಮ ಅಂತಃಕರಣದ ವೃತ್ತಿದ್ವಾರ ಅಖಂಡ ಅವಿನಾಶಿ ಚಿತ್ ಸ್ವರೂಪದಲ್ಲಿ ಹೋಗಿ ಸೇರಿದರು ಮತ್ತು ಅದರಲ್ಲೇ ವೃತ್ತಿಯನ್ನು ಲಯ ಮಾಡಿ ಸ್ಥಿರ ಮಾಡುತ್ತಾರೆ. ಪುನಃ ಸಂಸಾರ ಸಂಸ್ಕೃತಿಯಲ್ಲಿ ಬರುವುದಿಲ್ಲ. ಆದುದರಿಂದ ಸದ್ಗುರುಗಳು ಕಬೀರ್ ಸಾಹೇಬರು ಎಲ್ಲರನ್ನೂ ಕೂಗಿ ಹೇಳುವುದೇನೆಂದರೆ, ಮನುಷ್ಯರೇ, ಬಾಹ್ಯ ವೃತ್ತಿಯನ್ನು ನಿರೋಧ ಮಾಡಿ. ಇವೆಲ್ಲವೂ ಸಹ ಅದೇ ಅನಂತ ಸ್ವರೂಪದಲ್ಲಿ ಹೋಗಿ ಅಲ್ಲಿ ವೃತ್ತಿಯನ್ನು ಲಯ ಮಾಡಿ ಸದಾ ವಸಂತವನ್ನು ಆಡಿ. ಏ ಮನುಷ್ಯರೇ, ಆ ಚಪ್ಪರವನ್ನು ಪಡೆದುದರಿಂದ ಏನು ಲಾಭ? ಚಪ್ಪರವೆಂದರೆ ದೇಹ ಎಂದು ಹೇಳುತ್ತಾರೆ. ನೀವು ಯಾವ ಚಪ್ಪರವನ್ನು ಪಡೆದಿರುವಿರೋ ಈ ಚಪ್ಪರದಿಂದ ಪರದೇಶದಲ್ಲಿ ಹೋಗಿ ನೆಲೆಸಿದರೂ ಲಾಭವೇನು? ಏನೂ ಇಲ್ಲ. ಇಂತಹ ಸಿದ್ಧಾಂತದಲ್ಲಿ ಈ ಶರೀರ ರೂಪ ಚಪ್ಪರವನ್ನು ನಾನಾ ಕರ್ಮ ಧರ್ಮಗಳಿಂದ ಮಾಡಿಕೊಳ್ಳುವುದರಿಂದ ಏನು ಲಾಭ? ಇದರಿಂದ ಪ್ರತ್ಯೇಕ ಸಂಧಿ ಇಂದ್ರಿಯಾದಿಗಳ ದ್ವಾರ ರೂಪದಿಂದ ಮಲ ಮೂತ್ರ ಸ್ವೇದಾದಿ ವಿಚಾರ ಪ್ರತಿ ದಿನ ಹೊರಗುತ್ತಲೇ ಇದೆ. ಈ ವಾತ ಪಿತ್ತ ಕಫದಿಂದ ಪರಸ್ಪರ ಪ್ರಕೋಪದಿಂದ ನಿತ್ಯ ದೂಷಿತವಾಗಿದೆ. ಈ ಚೈತನ್ಯ ಸುಖರಹಿತ ಈ ದೇಹೇಂದ್ರಿಯ ರೂಪ ಚಪ್ಪರವೂ ಹೋಗುತ್ತದೆ. ಅದು ಎಲ್ಲವನ್ನೂ ಬಿಟ್ಟು ಪರಶರೀರ ರೂಪದ ಆಶ್ರಯದಲ್ಲಿ ಸೇರಬೇಕಾಗುತ್ತದೆ. ಆದರೆ ಒಳ್ಳೆಯದು ಹೇಳಿ, ಈ ಕ್ಷಣ ವಿನಾಶ ಚಪ್ಪರವನ್ನು ಪಡೆಯುವುದರಿಂದ ಚಿದಾತ್ಮಕ್ಕೆ ಏನು ಲಾಭ? ಏನೂ ಲಾಭವಿಲ್ಲ. ಇದರ ಅಹಂಕಾರ ಮಮಕಾರಗಳನ್ನು ತ್ಯಾಗ ಮಾಡಿ ನಿತ್ಯ ಸತ್ಯ ಚಿತ್ ಸ್ವರೂಪ ಚಪ್ಪರವಾದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯಬೇಕು. ಕೇಳಿ, ನಾನಿದರ ವಿಷಯವಾಗಿ ಒಂದು ದೃಷ್ಟಾಂತವನ್ನು ಹೇಳುತ್ತೇನೆ. ಇದರಿಂದ ಇದರ ಸಾರಾಂಶ ಸರಿಯಾಗಿ ತಿಳಿಯುತ್ತದೆ. ಒಂದು ನಗರದಲ್ಲಿ ಒಬ್ಬ ರಾಜನಿದ್ದನು. ಅವನೊಂದು ಭವ್ಯವಾದ ಭವನವನ್ನು ಕಟ್ಟಿಸಿದ್ದನು. ಮನೆಯು ಸಿದ್ಧವಾಯಿತು. ರಾಜನು ಆ ಮನೆಯಲ್ಲೊಂದು ಸಭೆಯನ್ನು ಕರೆದು ಎಲ್ಲಾ ನಗರ ನಿವಾಸಿಗಳನ್ನು ಆಹ್ವಾನಿಸಿದನು. ಎಲ್ಲರೂ ಒಳಗಡೆ ಹೋಗುವ ಸಮಯದಲ್ಲಿ ಒಬ್ಬ ವಿರಕ್ತ ಮಹಾತ್ಮರೂ ಸಹ ಯಾವುದೋ ದಾರಿಯಿಂದ ಪರ್ಯಟನೆ ಮಾಡುತ್ತಾ ಬಂದು ಜನರು ಒಳಗೆ ಹೋಗುತ್ತಿರುವುದನ್ನು ನೋಡಿ ತಾವು ಅವರ ಸಂಗಡ ಮನೆಯೊಳಗೆ ಹೋದರು. ಆಗ ರಾಜನು ಹೇಳಿದನು, ನಾನು ಈ ಮನೆಯನ್ನು ಕಟ್ಟಿಸಿರುವುದಕ್ಕಾಗಿ ತಮ್ಮೆಲ್ಲರನ್ನೂ ಬರಮಾಡಿದ್ದೇನೆ. ತಾವು ಈ ಮನೆಯ ಗುಣ ದೋಷಗಳೇನಾದರೂ ಇದ್ದರೆ ನೋಡಿ ಹೇಳಬೇಕು. ತಪ್ಪಿದ್ದರೂ ನನಗೆ ತಿಳಿಸಿ, ಅದನ್ನು ಸರಿಪಡಿಸಿಕೊಳ್ಳುತ್ತೇನೆ. ರಾಜನ ಮಾತನ್ನು ಕೇಳಿ ಈ ಮನೆಯು ಬಹಳ ಉತ್ತಮವಾಗಿ ಕಟ್ಟಲ್ಪಟ್ಟಿದೆ, ಯಾವ ತಪ್ಪೂ ಇಲ್ಲ ಎಂದರು. ರಾಜ ಮತ್ತು ಜನಗಳ ಮಾತನ್ನು ಕೇಳಿದ ಮಹಾತ್ಮರು ಅಳಲಾರಂಭಿಸಿದರು. ರಾಜನನ್ನು ಅಳುವ ಕಾರಣ ಕೇಳಲು ಮಹಾತ್ಮರನ್ನು ಹೇಳಿದರು, ಈ ಮನೆಯಲ್ಲಿ 2 ತಪ್ಪುಗಳಿವೆ. ಅದನ್ನು ಯಾವ ಪ್ರಕಾರದಲ್ಲೂ ಸರಿಪಡಿಸಲಾಗುವುದಿಲ್ಲ. ಆದ್ದರಿಂದ ಅಳುತ್ತಿದ್ದೇನೆ. ರಾಜನು ಅದನ್ನು ತೋರಿಸಲು ಕೇಳಿದನು ಮತ್ತು ಸಾಧ್ಯವಾದಷ್ಟು ಸರಿಪಡಿಸುತ್ತೇನೆ ಎಂದನು. ಮಹಾತ್ಮರು ಹೇಳಿದರು, 1ನೇ ತಪ್ಪು, ಈ ಮನೆಯು ಭ್ರಷ್ಟವಾಗುತ್ತದೆ. 2ನೇದು, ಈ ಮನೆಯನ್ನು ಕಟ್ಟಿದವನೂ ಸಹ ಇರುವುದಿಲ್ಲ. ಈ 2 ತಪ್ಪುಗಳನ್ನು ಸರಿಪಡಿಸಲು ಸಾಧ್ಯವೂ ಇಲ್ಲ. ನೀವು ವಿನಾಕಾರಣ ಮನೆಯ ಬಗ್ಗೆ ಅಹಂಕಾರ ಪಡುತ್ತಿರುವಿರಿ. ಈ ಮಾತನ್ನು ಕೇಳಿ ರಾಜನ ಮನಸ್ಸಿನಲ್ಲೂ ವೈರಾಗ್ಯ ಉತ್ಪನ್ನವಾಯಿತು. ಅಂದಿನಿಂದ ರಾಜನು ವೈರಾಗ್ಯ ಹೊಂದಿದವನಾಗಿ ಮಹಾತ್ಮರ ಸತ್ಸಂಗ ಮಾಡುವವನಾದನು. ಸದ್ಗುರು ದೇವಾಯ.
बोलिए श्री सतनाम आदि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय. ಪೂಜ್ಯರು ಪ್ರಾತಸ್ಮರಣಿ ಸದ್ಗುರುಗಳಾಗುತ್ತಾ ಸದ್ಗುರು ಹನುಮಾನ್ ಸಾಹೇಬರ ದೈವಚರಣೆಗಳಿಸುತ್ತಾ ಗುರು ಮಾತಾಜಿಯವರ ದೈವಚರಣೆಗಳಿಸುತ್ತಾ ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮಹನೀಯರಿಗೆ ಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ. ಇವತ್ತಿನ ಮೊದಲು ಕೈವಾರ ತಾತಯ್ಯನವರು ಶಿಷ್ಯನಾದವನು ಹೇಗಿರಬೇಕು ಅನ್ನೋ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಮತ್ತು ಗುರು ಶಿಷ್ಯರ ಸಂಬಂಧ ಅದ್ರ ಬಗ್ಗೆನೂ ತಿಳಿಸಿದ್ದಾರೆ. ಅರ್ಹನಾದ ಶಿಷ್ಯನು ಸದ್ಗುರುವನ್ನ ಆಶ್ರಯಿಸಬೇಕು. ಅರ್ಹನಾದ ಅದು ಗುಣಗಳು ಮುಂದೆ ಹೇಳ್ತಾರೆ. ಗುರುವಿನಲ್ಲಿ ಗುಣಗಳನ್ನು ಹುಡುಕ್ಬೇಕು. ಈ ಪುಸ್ತಕದಲ್ಲಿ ಅದೇ ಹಾಕಿರೋದು ಸದ್ಗುರು ಕಬೀರ್ ಸಾಹೇಬ್. ಗುರುನ ಮಾಡಬೇಕಾದ್ರೆ ತಿಳಿದು ಮಾಡು. ಅವನ ಆಚಾರ ವಿಚಾರಗಳಲ್ಲಿ ಹೇಳಿದಂತೆ ನಡ್ಕೊಳ್ತಾ ಇದ್ದಾನ ಅಥವಾ ಇಲ್ಲವಾ, ಇದನ್ನ ನೀನು ತಿಳಿದು ಮಾಡಬೇಕಪ್ಪ. ಗುರುವಿನಲ್ಲಿ ಗುಣಗಳನ್ನು ಹುಡುಕ್ಬೇಕು. ಅಂದ್ರೆ ಒಳ್ಳೆ ಗುಣ ಇದೆಯಾ ಆತನಲ್ಲಿ, ಅಥವಾ ಅರಿಷಟ್ ವರ್ಗಗಳಲ್ಲಿ ತುಂಬಿಕೊಂಡಿದ್ದಾನ ಆತ, ಹೇಳೋದೊಂದು ಮಾಡೋದೊಂದು ಆಗಿದ್ದಾನ ಆತ, ಇದೆಲ್ಲ ತಿಳಿಬೇಕು ನಾವು. ಹೇಗೆ ತಿಳಿಯೋದು? ಆತನ ಸಂಘದಲ್ಲಿ ನಾವು ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ರೆ ಗುರುವಿನ ಗುಣಗಳೆಲ್ಲ ಬಂದ್ಬಿಡ್ತವೆ. ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ, ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತೆ. ಏನೋ ಇಂಡೆಕ್ಸ್ ಆಫ್ ದ ಮೈಂಡ್, ಅನುಸೂಚಿ ಮುಖದಲ್ಲೇ ಪ್ರಕಟವಾಗುತ್ತೆ. ಆತನ ಗುಣಗಳ ಭಾಷೆಗಳಲ್ಲಿ ಪ್ರಕಟವಾಗುತ್ತೆ, ಶಬ್ದಗಳಲ್ಲಿ ಪ್ರಕಟವಾಗುತ್ತೆ. ಆತನ ನಡೆನುಡಿಗಳು ಹುಡುಕುತ್ತಾ ಹೋದಂತೆ ಯಾವುದು ನಿಜ ಯಾವುದು ನಿಜವಲ್ಲ ಎಂಬ ತಿಳಿಯುತ್ತೆ. ಹುಡುಕ್ಬೇಕು, ಅನ್ವೇಷಣೆ ಮಾಡಬೇಕು. ಅನ್ವೇಷಣೆ ಅಂದ್ರೆ ಬಂದ್ರೆ ಕೇಳ್ತಾ ಇದೆ, ತಾನಾಗಿ ತಾನೇ ಮಂಥನಗೊಳ್ಳುತ್ತೆ ಮನಸ್ಸು. ಶ್ರದ್ಧೆಯಿಂದ ಕೇಳ್ತಾ ಇದ್ದಾಗ, ಅದೇ ಚಿಂತನೆ ಮಾಡ್ತಾ ಇದ್ದಾಗ ಗೊತ್ತಾಗ್ಬಿಡುತ್ತೆ ಯಾವುದು ನಿಜ ಯಾವುದು ಸುಳ್ಳು. ಅರ್ಹನಾದ ನಂತರವೇ ಅರ್ಹನಾದ ಗುರುವನ್ನು ನಂಬಿ ಆಶ್ರಯಿಸಬೇಕು. ನೋಡಿ, ಗುರುವನು ಅರ್ಹನಾಗಿರ್ಬೇಕು. ಬೂಟಾಟಿಗೆ ಗುರು ಆಗಿರಬಾರ್ದು, ಹೇಳೋದೊಂದು ಮಾಡೋದೊಂದು ಆಗಿರಬಾರ್ದು. ಯಾವ ಶಿಷ್ಯ ತನ್ನನ್ನ ಬಿಡುಗಡೆ ಮಾಡು ಅಂತೇಳಿ ಕೇಳ್ಕೊಂತಾನೋ ಆ ಗುರು ಸಹ ಅದಕ್ಕೆ ಸಂಬಂಧಪಟ್ಟಂಗೆ ಇರಬೇಕು. ಬೇರೆ ಯಾವುದೋ ಮೂರ್ತಿ ದೇವದಾದಿಗಳನ್ನ ತೋರಿಸೋದಲ್ಲ. ಅವನು ಆತ್ಮನನ್ನ ದರ್ಶನ ಮಾಡಿಸ್ಬೇಕು. ಆ ಶಿಷ್ಯನ ಆತ್ಮನ ದರ್ಶನ ಅವನಿಗೆ ಆಗೋ ಹಾಗೆ ಮಾಡಬೇಕು. ಸ್ವಾಮಿ ಹನುಮಾನ್ ಸಾಹೇಬ್ರು ಹೇಳಿದ್ರು, ಎಲ್ಲಿಂದ ಎಲ್ಲಿವರೆಗೂ ಹೋದನು ಕಲ್ಲು, ಮಣ್ಣು, ಮರ, ನೀರು. ನೋಡಿ, ಅರ್ಥ ಮಾಡ್ಕೊಳ್ಬೇಕು ರಹಸ್ಯ ಪದ. ಕಲ್ಲು, ಮಣ್ಣು, ಮರ, ನೀರು. ತೀರ್ಥಕ್ಷೇತ್ರ ಅಂತ ಹಾಕ್ತಿವಿ, ಅಲ್ಲೇನಿದೆ ನೀರು. ಗುಡಿಗಳಲ್ಲಿ ಏನು ಹೋಗ್ತೀವಿ ನಾವು, ಒಂದು ವಿಗ್ರಹ ಅದಕ್ಕೊಂದು ಅದು ಮೊದಲು ಆಕಾರ ಇರಲಿಲ್ಲ, ಅದಕ್ಕೆ ಆಕಾರ ಕೊಟ್ರು. ಅದಕ್ಕೆ ವೇಮನ್ ಅವರು ಹೇಳ್ತಾರೆ, ಎದ್ದೇದಿ ರಾಯಿ ತೊಕ್ಕೇದಿ ರಾಯಿ ಗುಡಿಲ ಉಂಡೇದಿ ರಾಯಿ ಗುಡಿ ಸುತ್ತ ಉಂಡೇದಿ ರಾಯಿ ಯಾವ ರಾಯಿಗೆ ಮುಕ್ಕುತ್ತಾವ್ರ ವಿಶ್ವದಾಭಿರಾಮ ವಿನರಭಿವೇಮ. ಅರ್ಥ ಆಯ್ತಲ್ಲ? ಹತ್ತೋದು ಕಲ್ಲು, ತುಳಿಯೋದು ಕಲ್ಲು, ಗುಡಿ ಸುತ್ತ ಇರೋದು ಕಲ್ಲು, ಗುಡಿ ಒಳಗಡೆ ಇರೋದು ಕಲ್ಲು. ಯಾವ ರಾಯಿಗೆ ಮುಕ್ತಾವಪ್ಪ ನೀವು? ಒಂದು ವಿಗ್ರಹ ಅಂತ ಮಾಡಿದ್ದಾರೆ. ಯಾರಿಗೆ? ಶ್ರೀಸಾಮಾನ್ಯನಿಗೆ ಮಾಡಿದ್ದಾರೆ. ಒಂದು ಭಕ್ತಿ ಉಂಟಾಗ್ಲಿ, ಭಯ ಭಕ್ತಿಯಿಂದ ಅವನು ಜೀವನ ನಡೆಸುವಂತಾಗ್ಲಿ ಅಂತ ಅಷ್ಟೇ. ಅದು ಶ್ರೀಸಾಮಾನ್ಯನಿಗೆ. ನಿಜವಾದ ಶಿಷ್ಯನ ಯಾರೋ ತನ್ನ ಭವಸಾಗರದಿಂದ ನಾನು ಬಿಡುಗಡೆ ಆಗ್ಬೇಕು ಅಂತೇಳಿ ಯಾರು ಇಚ್ಛೆ ಪಟ್ಟಿದ್ದಾನೋ ಆತನು ಅವುಗಳ ಕಡೆ ಮನಸ್ಸು ಕೊಡಬಾರದು. ಬೇರೆಯವ್ರು ಮಾಡ್ಕೊಳ್ಳಿ. ಅದು ಅವರವರು ಸಂಬಂಧಪಟ್ಟಿದ್ದು, ಅವರವ್ರ ಪ್ರಾರಾಬ್ಧಕ್ಕೆ ಸಂಬಂಧಪಟ್ಟಿದ್ದು. ಗುಣ ಪರೀಕ್ಷೆ ಮಾಡದೆ ಸದ್ಗುರುಗಳನ್ನು ನಿರ್ಧರಿಸುವುದು ಸಾಧ್ಯವಿಲ್ಲ. ನೋಡಿ, ಗುಣ ಪರೀಕ್ಷೆ ಮಾಡಬೇಕು. ರಾಮಕೃಷ್ಣ ಪರಮಹಂಸರನ್ನ ಒಮ್ಮೆ ಪರೀಕ್ಷೆ ಮಾಡಬೇಕು ಅಂತೇಳಿ ವಿವೇಕಾನಂದ ಹಣದ ಗಂಟು, ನಾಣ್ಯದ ಗಂಟನ್ನು ಅವ್ರ ಮಂಚದ ಕೆಳಗಡೆ, ಹಾಸಿಗೆ ಕೆಳಗಡೆ ಇಟ್ಬಿಟ್ನಂತೆ. ಅವ್ರು ಹಾಸಿಗೆ ಮೇಲೆ ಕುಳಿತುಕೊಳ್ತಾರೆ,
ಏನೋ ಚುಚ್ಚದಂಗೆ ಆಗ್ತಾ ಇದೆ, ಏನೋ ಚುಚ್ಚದಂಗೆ ಆಗ್ತಾ ಐತೆ ಅಂತೇಳಿ ಹುಡ್ಕಾಡಿ ತಡ್ಕಾಡಿ ನಿದ್ದೆನೆ ಮಾಡಿದೆ, ತಡ್ಕಾಡಿ ನೆತ್ತ ಆ ಕಡೆ ಬಿಸಾಕಿ ಊಟ ಅದು ನೋಡ್ತಾ ಇದ್ದಂತೆ ವಿವೇಕಾನಂದ. ಇವ್ರು ಏನು ಮಾಡ್ತಾರೆ, ಎತ್ತಿ ಇಡ್ತಾರ, ಆಸೆ ಇದ್ದ ಇವ್ರ ಮೇಲೆ ನೋಡಿ. ಹಾಗೆ ಅದರಿಂದ ಗುಣ ಪರೀಕ್ಷೆ ಮಾಡು. ಮತ್ತು ಪರೀಕ್ಷೆ ಮಾಡೋದಕ್ಕೂ ಶಿಷ್ಯನು ಅರ್ಹನಾಗಿರ್ಬೇಕು. ಶಿಷ್ಯನು ಅರ್ಹನಾಗಿರ್ಬೇಕು. ಗುರುವಿನ ಗುಣಗಳನ್ನು ಅರಿತುಕೊಳ್ಳದೆ ನಂಬಿಟ್ರೆ ಅವನ ಕಾಲ ವ್ಯರ್ಥ ಆಗುತ್ತೆ, ಶ್ರಮವೆಲ್ಲ ವ್ಯರ್ಥ ಆಗುತ್ತೆ. ಅದೇ ಯಾರ್ಯಾರೋ ಗುರುಗಳನ್ನ ಆಶ್ರಯಿಸಿ ತಮ್ಮ ಒಂದು ಸಮಯವನ್ನ ಹಾಳು ಮಾಡ್ಕೊಳ್ಬೇಡಿ. ಜೀವನದ ಸಮಯ ಅತ್ಯಮೂಲ್ಯವಾದದ್ದು. ಮತ್ತೆ ಹೇಳ್ತಾರೆ, ಒಂದ್ಸಲಿ ಒಬ್ಬ ಸತ್ಯಜ್ಞಾನವನ್ನ ಬೋಧೆ ಮಾಡತಕ್ಕಂಥ ಗುರುನ ನೀನು ಆಶ್ರಯಿಸಿದ ಮೇಲೆ ಬೇರೆ ಗುರುನ ಆಶ್ರಯಿಸಬೇಡ. ನೋಡಿ, ಶಿಷ್ಯನು ಅನುಭವಿಯಾದ ಒಬ್ಬನೇ ಗುರುವನ್ನು ಆಶ್ರಯಿಸಬೇಕು. ಇಬ್ಬರು ಗುರುಗಳಿದ್ದರೆ ಶಿಷ್ಯನ ಸಾಧನೆ ಭ್ರಷ್ಟವಾಗುತ್ತದೆ, ಮೋಸ ಆಗ್ಬಿಡುತ್ತೆ ಸಾಧನೆ. ಅದಕ್ಕೆ ನಿನ್ನೆ ಅಲ್ಲೊಂದು ಕಥೆ ಹೇಳಿದ್ವಿ. ಒಬ್ಬ ಶಿಷ್ಯ ಗುರುನ್ ಮಾಡಿರ್ತಾನೆ, ಸತ್ಯಜ್ಞಾನ ಗುರುಗಳನ್ನೇ ಮಾಡಿರ್ತಾನೆ. ಆತನಿಗೆ ಎಷ್ಟು ತಿಳಿಸಿ ಹೇಳಿದ್ರು ಕೂಡ ಆ ಜ್ಞಾನ ಒಳಗಡೆ ಹೋಗೋದೇ ಇಲ್ಲ. ಇವ್ರು ಮಾತ್ರ ಹೇಳ್ತಾನೆ ಇದ್ದಾರೆ. ಇವ್ರು ಕೊನೆಗೆ ತಾಳಲಾದ್ರೆ ಪ್ರಶ್ನೆ ಮಾಡಿಬಿಟ್ಟ, ಸ್ವಾಮಿ ಆತ್ಮದರ್ಶನ ಮಾಡ್ಕೊಳ್ಬೇಕು, ಶಾಶ್ವತವಾದ ಆನಂದ ಇದೆ, ಶಾಶ್ವತವಾದ ಸುಖ ಇದೆ ಎಂತೆಲ್ಲ ಹೇಳ್ತೀರಾ, ನಾನು ಇಷ್ಟು ದಿನದಿಂದ ಕೇಳ್ತಾ ಇದ್ದೀನಿ, ನನಗೆ ಅದರ ಅನುಭವ ಆಗಲೇ ಇಲ್ವಲ್ಲಪ್ಪ, ಆ ಆನಂದದ ಅನುಭವ ಆಗಲೇ ಇಲ್ಲ ಸ್ವಾಮಿ ಅಂತ ಕೇಳ್ಕೊಳ್ತಾರೆ. ಕೇಳ್ಕೊಂಡಾಗ ನಿನಗೆ ಅದರ ಅನುಭವ ಮಾಡಿಸೋದಕ್ಕೆ ನಾಳೆ ಬೆಳಿಗ್ಗೆ ಬಾಪ್ಪ, ನಾಳೆ ಬೆಳಿಗ್ಗೆ ಬಾ, ನಾನು ಬರ್ತೀನಿ ಬೆಟ್ಟದ ಕೆಳಭಾಗ, ಇಬ್ರು ಒಂದು ಬೆಟ್ಟದ ಮೇಲೆ ಹೋಗೋಣ, ಅದರ ಅನುಭವ ಆಗತ್ತೆ ಅಂತೇಳಿ ಮರುದಿನ ಬೆಳಿಗ್ಗೆ ಇಬ್ರು ಹೋದಾಗ ಒಂದು ಜೊತೆನಲ್ಲಿ ಮಕ್ರಿ ತಗೊಂಬ ಅಂತ ಹೇಳಿರ್ತಾರೆ. ಇವನು ತಗೊಂಡು ಹೋಗ್ತಾನೆ. ಅದು ತುಂಬ ಕಲ್ಗಳು ತುಂಬಿಟ್ರು. ನಡಿ ಬೆಟ್ಟ ಹತ್ತು ಅಂದ್ರು. ಸ್ವಲ್ಪ ಬಲಶಾಲಿ, ಬೆಟ್ಟ ಹತ್ತಕ್ಕೆ ಶುರು ಮಾಡ್ದ, ಆಗಲಿಲ್ಲ. ಸ್ವಲ್ಪ ದೂರ ಹೋದಾಗ ಗುರುಗಳು ಕೇಳ್ಕೊಳ್ತಾನೆ, ಸ್ವಾಮೀಜಿ ಆಗ್ತಾ ಇಲ್ಲ, ದಯಮಾಡಿ ಗುರುಗಳೇ ಅಂತ ಒಂದು ಕಲ್ಲು ತೆಗೆದು ಬಿಸಾಕಿದ್ರು. ಇನ್ನು ಸ್ವಲ್ಪ ದೂರ ಹೋದ, ಅದೇ ರೀತಿ ಇನ್ನೊಂದು ಕಲ್ಲು ತೆಗೆದು, ಹೀಗೆ ಎಲ್ಲ ಕಲ್ಲುಗಳನ್ನು ತೆಗೆದು ಬಿಸಾಕಿದಾಗ ಬೆಟ್ಟನ ಸಲೀಸಾಗಿ ಹತ್ಬಿಟ್ಟು ಅಲ್ಲೋದ. ಅವನಿಗೆ ಹಾಯ್ ಅನ್ನಿಸ್ತು, ಶರೀರಕ್ಕೆ ಹಾಯ್ ಅನ್ನಿಸ್ತು, ಮನಸ್ಸಿಗೆ ಹಾಯ್ ಅನಿಸ್ತು. ಈಗ ಆನಂದ ಗೊತ್ತಾಗ್ತಾ ಇದೆ ಸ್ವಾಮಿ ಅಂತ. ಅದು ಉದಾಹರಣೆ. ಹಾಗೆ ಹೇಳಿದ್ರು, ನಿನ್ನ ಬೆಟ್ಟ ಅಥವಾ ಏನಿತ್ತು ನಿನ್ನ ತಲೆ ಮೇಲೆ, ಮಕ್ರಿ ಇತ್ತು, ಕಲ್ಲುಗಳಿದ್ವೋ, ನೋಡಪ್ಪ ನೀನು ಎಷ್ಟೇ ವಿಚಾರಗಳನ್ನ ಕೇಳ್ತಾ ಇದ್ರು ಸಹ ಯಾವುದನ್ನು ಅನುಷ್ಠಾನಕ್ಕೆ ತೆಗೆದುಕೊಂಡು ಬರ್ತಾ ಇಲ್ಲ. ನೀನು ಅರಿಷಡ್ ವರ್ಗಗಳನ್ನು ತುಂಬಿಕೊಂಡಿದ್ಯಾ, ರಾಗದ್ವೇಷಾದಿಗಳನ್ನು ತುಂಬಿಕೊಂಡಿದ್ಯಾ, ಮತ್ತು ಸಮರ್ಪಣೆ ಮಾಡ್ಕೊಂಡಿಲ್ಲ ನೀನು ಗುರುಗೆ. ಅಂದ್ರೆ ಶ್ರದ್ಧೆ ಪ್ರೇಮದಿಂದ ವಚನಗಳನ್ನ ಕೇಳ್ತಾ ಇಲ್ಲ, ಅದನ್ನು ಮಂಥನೆ ಮಾಡ್ತಾ ಇಲ್ಲ, ಅನುಷ್ಠಾನಗೊಳಿಸ್ತಾ ಇಲ್ಲ. ಆ ಕಾರಣದಿಂದ ನಿನಗೆ ಆತ್ಮದರ್ಶನ ಆಗ್ತಾ ಇಲ್ಲ, ಆತ್ಮದ ಅನುಭವ ಆಗ್ತಾ ಇಲ್ಲ. ನೋಡಿ, ಇದು ಉದಾಹರಣೆ, ಇದು ಉದಾಹರಣೆ. ಮತ್ತು ಸಂದೇಹ, ಏನು ಗುರುಗಳು ನನಗೆ ಆತ್ಮದರ್ಶನ ಮಾಡಿಸ್ತಾ ಇಲ್ಲ, ಇವ್ರು ನಿಜವಾದ ಗುರುಗಳೇ ಇವರು, ಈ ರೀತಿ ಸಂದೇಹ ಪಡ್ತಾ ಇದೆಯಾ, ಅದನ್ನೆಲ್ಲ ಬಿಡಬೇಕು ನೀನು. ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ, ಬೇರೆಯವ್ರಿಗೆಲ್ಲ ಅನುಭವ ಆಗ್ತಾ ಇದೆ, ನಿನಗೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನೋಡಿ, ಇದನ್ನೆಲ್ಲ ತುಂಬಿಕೊಂಡಿದ್ಯಾ ನೀನು, ಸಂದೇಹ ತುಂಬಿಕೊಂಡಿದ್ಯಾ, ಸಂಶಯ, ವಚನಗಳಲ್ಲಿ ಸಂಶಯ, ಅರ್ಥ ಆಗ್ತಾ ಇಲ್ಲ, ಅವ್ರು ನನಗೆ ಮಾಡಿಸ್ತಾ ಇಲ್ಲ, ಈ ರೀತಿಯಾಗೆಲ್ಲ ತುಂಬಿಕೊಂಡಿದ್ಯಾ. ಅದು ಇನ್ನು ಈ ಗುರು ಬಿಟ್ಬಿಟ್ಟು ಬೇರೆ ಗುರು ಮಾಡಬೇಕು ಅಂದ್ಕೊಂಡು ನೀನು ಇದ್ಯಾ. ಈ ತರ ಎಲ್ಲ ಇದ್ದಾಗ ನಿನ್ಗೆ ಎಲ್ಲಪ್ಪ ನಿನ್ಗೆ ಅದು ಸಿದ್ಧಿಸುತ್ತೆ ಅಂತ. ಆಗ ಅವನಿಗೆ ಜ್ಞಾನೋದಯ ಆಯಿತು. ನಂತರ ಅವನು ಸಾಧನೆ ಮಾಡ್ತಾನೆ. ಮುಂದಿನ ಶಿಷ್ಯ ಗುಣಸ್ವಭಾವ ಮರ್ಮವನ್ನು ತಿಳಿಯದೆ ಗುರು ಉಪದೇಶ ಕೊಡಬಾರದು. ನೋಡಿ, ಅದಕ್ಕೆ ಹನುಮಾನ್ ಸಾಹೇಬ್ರು ಏನ್ ಮಾಡ್ತಾ ಇದ್ರು, ಬಹಳ ಪರೀಕ್ಷೆ, ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ರು. ಕೇವಲ ಒಂದೆರಡು ದಿನಕ್ಕೆ ಕೇಳ್ತಾನೆ ಯಾರಿಗೂ ಕೊಡ್ತಾ ಇರಲಿಲ್ಲ. ಸತ್ಸಂಗ ಮಾಡು, ಸತ್ಸಂಗ ಕೇಳು ಅಂತ ಒಂದು 2-3 ವರ್ಷಗಳ ಕಾಲ ಸತ್ಸಂಗವನ್ನ ತಿಳಿಸ್ತಾ ಇದ್ರು. ಅವನ ಮನಸ್ಸನ್ನ ಪರಿಶುದ್ಧ ಆಗೋ ಹಾಗೆ ಮಾಡ್ತಾ ಇದ್ರು. ಅವನಲ್ಲಿ ದೃಢವಾದ ವಿಶ್ವಾಸ ಬರಬೇಕು ಗುರುವಿನ ವಚನಗಳ ಮೇಲೆ. ಆ ರೀತಿ ಆಗೋವರೆಗೂ ಸಹ ಸತ್ಸಂಗವನ್ನ ನಡೆಸ್ತಾ ಇದ್ರು. ಹೇಳ್ತಾರೆ,
గురుడే తన దైవమని గురి చేసి ఏ సేవ చేసిన మహాశ్రేష్ఠనకును ఆచార క్రియలన్నీ అబ్దిలో బలవెచ్చి ಹರಿಭಜನలో ఉన్న ಅಧಿಕನೋನು. ಎಂಥ ಶಿಷ್ಯನಿಗೆ ಗುರು ಉಪದೇಶ ಕೊಡಬೇಕು ಅಂದ್ರೆ ಆ ಶಿಷ್ಯನು ಗುರುವೇ ದೈವವೆಂದು ನೋಡಿ. ಗುರುವೇ ದೈವ, ಗುರುವೇ ದೇವರು. ಬೇರೆ ದೇವರುಗಳೆಲ್ಲ ಲೆಕ್ಕಕ್ಕೆ ಇಟ್ಬಿಡ್ಬೇಕು. ಅವನು ತನ್ನ ಉದ್ಧಾರ ಆಗ್ಬೇಕಾದ್ರೆ, ತಾನು ಈ ಭವಬಂಧನದಿಂದ ಬಿಡುಗಡೆ ಆಗ್ಬೇಕಾದ್ರೆ ಗುರುವೇ ಮುಖ್ಯ. ನನಗೆ ಅವನೇ ದೇವರು. 33 ಕೋಟಿಗಳೆಲ್ಲ 333 ಕೋಟಿ ದೇವತೆಗಳಿದ್ರು ಸಹ ಅವ್ರನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡ್ಬೇಕು. ಪಕ್ಕಕ್ಕೆ ಬಿಟ್ಬಿಟ್ಟು ಗುರುವನ್ನ ಯಾವ ಆಶ್ರಯಿಸಿ, ಗುರುವನ್ನ ಶ್ರದ್ಧೆ ಪ್ರೀತಿಯಿಂದ ಆಧರಿಸಿ ವಚನಗಳನ್ನ ಕೇಳ್ತಾ ಇರ್ತಾನೋ ಅಂತಹವನಿಗೆ ಉಪದೇಶವನ್ನ ಕೊಡಬೇಕು. ತನ್ನ ದೈವವೆಂದು ಲಕ್ಷ್ಯವಿಟ್ಟು ಅನುಕ್ಷಣವು, ಅನುಕ್ಷಣ ಅಂದ್ರೆ ಯಾವಾಗ್ಲೂ, ಅಂದ್ರೆ ಕೆಲಸ ಬಿಟ್ಟು ಮಾಡು ಅಂತ ಹೇಳಿಲ್ಲ. ಆಗ್ಲೇ ಹೇಳ್ತಾ ಇದ್ವಿ, ನಮ್ಮ ಹನುಮಾನ್ ಸಾಹೇಬರು ಶಿಷ್ಯರಿಗೆ ಕೆಲಸ ಸಿಕ್ಕಿದಾಗ, ದೂರ ಸಿಕ್ಕಿದಾಗ ಹೋಗಿ ಕೆಲಸ ಮಾಡಿ ಅಂದ್ರು. ಇದೇ ಮೈಸೂರು ಬೈಲಪ್ಪ ವರ್ಗಾವಣೆ ಆಗೋಯ್ತು ಮೈಸೂರಿಗೆ ಅಂದ್ರು. ಹೋಗಲ್ಲ ಅಂದ್ರಂತೆ. ನಿಮ್ಮನ್ನು ಬಿಟ್ಟು ನಾನು ಹೋಗಲ್ಲ ಅಂದ್ರಂತೆ. ಇಲ್ಲ ಇಲ್ಲ, ನೀನು ಕೆಲಸ ಮಾಡು, ದುಡಿಮೆ ಮಾಡು, ಇದನ್ನು ಮಾಡು, ನಿನಗೆ ಕೊಟ್ಟಿದ್ದೀನಿ, ಇದೇನೋ ಉಪದೇಶ ಕೊಟ್ಟಿದ್ದೀನಿ, ವಿಚಾರ ತಿಳಿಸ್ತಾ ಇದ್ದೀನಿ, ಹಾಗಾಗಿ ಬಂದು ಹೋಗ್ತಾ ಇರು, ಸತ್ಸಂಗ ಕೇಳು, ಬಿಡುವಿದ್ದಾಗಪ್ಪ. ಬೆಂಗಳೂರಿನಲ್ಲಿ ಇದ್ದವ್ರೆ ಅವರು, ಹನುಮಾನ್ ಸಾಹೇಬರು ಶಿಷ್ಯ. ಅವರೇ ಒಳ್ಳೆ ಗುರು ಅಂತ ಯಾರು ಹೇಳಿ? ಕರ್ತವ್ಯ. ಹೌದು ಸ್ವಾಮಿ, ಕರ್ತವ್ಯ. ನನಗೂ ಅಷ್ಟೇ ಪೊಲೀಸ್ ಕೆಲಸ ಸಿಕ್ಬಿಟ್ಟೈತೆ. ಪೊಲೀಸ್ ಕೆಲಸ ಬೈತಾ ಇದ್ರು. ನಿನ್ ಪ್ರಾರಬ್ಧದಲ್ಲ ಅದೈತಪ್ಪ, ಹೋಗಿ ಮಾಡು, ಧರ್ಮದಿಂದ ಮಾಡು ಅಷ್ಟೇ. ಒಂದೊಂದೇ ಮಾತು, ಧರ್ಮದಿಂದ ನ್ಯಾಯದಿಂದ ಮಾಡು ಅಷ್ಟೇ. ಹೀಗಾಗಿ ಶ್ರೇಷ್ಠನಾಗಿರ್ಬೇಕು. ಕಾಮ್ಯ ಫಲ ಪ್ರಾಪ್ತಿಗಾಗಿ ಸಾಂಪ್ರದಾಯಿಕವ ಆಚರಿಸುವ ಸಕಾಮ ಕರ್ಮ ವರ್ಗದ ಆಚಾರ ಕ್ರಿಯೆಗಳನ್ನು ಬಿಟ್ಟು ಸ್ವರೂಪ, ಹರಿ ಅಂದ್ರೆ ಸ್ವರೂಪ. ಇಲ್ಲಿ ಕಾಮ್ಯ ಫಲ ಪ್ರಾಪ್ತಿಗಾಗಿ ಅಂದ್ರೆ ನಮ್ಮ ಬಯಕೆಗಳು ಈಡೇರಿಸಿಕೊಳ್ಳೋ ಸಲುವಾಗಿ ಕೆಲವು ಸಾಂಪ್ರದಾಯಿಕವಾಗಿ ಮನೆಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ವರ್ಷಕ್ಕೊಮ್ಮೆ ದೇವ್ರು ಮಾಡೋದು ಇವೆಲ್ಲ ಇರ್ತವೆ. ಅಣ್ಣಮ್ಮ, ಮಾರಮ್ಮ, ಕಾಳಮ್ಮ. ನಮ್ಮ ಕುಟುಂಬದಲ್ಲೂ ಇದ್ದಾವೆ, ಇಲ್ಲ ಅಂತ ಹೇಳಿಲ್ಲ, ಅದೆಲ್ಲ ಕುಟುಂಬದಲ್ಲೂ ಇರ್ತವೆ, ಗೊತ್ತಾಯ್ತಾ. ಆದ್ರೆ ಶಿಷ್ಯನಾದವನು ಅವುಗಳನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡ್ಬೇಕು, ಮಾಡಕ್ ಹೋಗ್ಬಾರ್ದು. ಎಲ್ಲ ಮಾಡಿದ್ರೆ ಬಂಧನ, ಮತ್ತೆ ಹುಟ್ಟಬೇಕು. ಯಾರು ಇವಾಗ ಅದನ್ನ ಯಾರು ತಗೊಳ್ತಾರೆ? ಯಾರು ತೆಗೆದುಕೊಳ್ಳೋರಿಲ್ಲ. ಹರಿಹರ ಬ್ರಹ್ಮಾದಿಗಳು ಅವರವ್ರ ಕರ್ಮಗಳನ್ನ ಅವರವರೇ ಅನುಭವಿಸ್ಬಿಟ್ರು. ಸೃಷ್ಟಿ ಸ್ಥಿತಿ ಲಯ ಮಾಡತಕ್ಕಂತ ಅಂತ ಹೇಳ್ತಾರಲ್ಲ, ಅವರೆಲ್ಲ ಅವ್ರವ್ರ ಕರ್ಮಗಳನ್ನೇ ಅವರವರೇ ಅನುಭವಿಸ್ಬಿಟ್ರು. ಯಾರು ತಗೊಳ್ಳಿಲ್ಲ, ಯಾರು ಕೊಡ್ಲಿಕ್ಕೂ ಆಗೋದಿಲ್ಲ, ತಗೊಳ್ಳಕ್ಕೂ ಆಗೋದಿಲ್ಲ. ಅದರಿಂದ ಅಂತರ ಆಚಾರ ಕ್ರಿಯೆಗಳನ್ನೆಲ್ಲ ಬದಿಗಿಡ್ಬೇಕು ಶಿಷ್ಯನು. ಮನೆಯವ್ರು ಮಾಡ್ಕೊಳ್ಳಿ ಬಿಡಿ, ನಮ್ಗೇನಂತೆ. ನಮ್ಗೇನು ಬೇಕು? ಬಿಡುಗಡೆ ಬೇಕು. ಸ್ವತಃ ನನಗೆ ಬೇಕು, ನಾನು ಅದನ್ನು ಗುರುವನ್ನ ಪೂಜೆ ಮಾಡಬೇಕು. ಗುರುವೇ ನನ್ನ ದೈವ ಇದು ಹೇಳಿದೆ. ಕೆಲಸ ಮಾಡಬೇಕು, ನನ್ನ ಸರ್ವಸ್ವೇ ಗುರುವ ಎಂದು ಸೇವೆ ಮಾಡ್ತಾ ಇರಬೇಕು. ಕಪಟತನ ಇರಬಾರ್ದು. ಒಳಗೊಂದು ಹೊರಗೊಂದು ಸೇವೆನಲ್ಲಿ, ಇರಬಾರ್ದು. ಇಂಥವ್ರಿಗೆ ಗುರು ಸಾಕ್ಷಾತ್ ದೇವರಿಗೆ ಸಮಾನ ಏನು? ದೇವರೇ ಅಲ್ಲೇನಮ್ಮ, ದೇವರೇ. ಪ್ರತ್ಯಕ್ಷ ದೇವರು, ಮಾತನಾಡೋ ದೇವರು, ತಿಳುವಳಿಕೆ ಕೊಡತಕ್ಕಂಥ ದೇವರು. ಬೇರೆ ಕಲ್ಲು ಮಣ್ಣು ಮರ ಕೊಡುತ್ತಾ? ಇಲ್ಲ, ಕೊಡ್ತಾ ಇರೋದು ಮಸ್ತಕದಿಂದ ಮಸ್ತಕಕ್ಕೆ. ಅಂದ್ರೆ ಇದರಿಂದ ಶಿಷ್ಯನ ಮಸ್ತಕಕ್ಕೆ. ಮಸ್ತಕ ಅಂದ್ರೆ ತಲೆ, ತಲೆಯಿಂದ ತಲೆಗೆ ಜ್ಞಾನ ತುಂಬ್ತಾ ಇರೋನು ಯಾರು? ಗುರು. ತಿಳುವಳಿಕೆ ವಿಚಾರಗಳನ್ನು ತುಂಬ್ತಾ ಇರೋನು ಯಾರು? ಗುರು. ನೋಡಿ, ಅವನು ಗುರು ದೇವರಿಗೆ ಸಮಾನ. ಆದ್ರಿಂದ ಗುರುವನ್ನ ದೂಷಣೆ ಮಾಡಬೇಡಿ. ನೋಡಿ, ಲೋಕದಲ್ಲಿ ಗುರುವಿನ ಋಣವನ್ನ ತೀರಿಸಬಲ್ಲ ಶಿಷ್ಯನಿಲ್ಲ, ತೀರಿಸಕ್ಕಾಗೋದಿಲ್ಲ. ಮಹಾದಾನಿ ಅಂತ ಹೇಳ್ತಾರೆ ಕಬೀರ್ ಸಾಹೇಬರು. ಯಾರು ಮಹಾದಾನಿ ಅಂದ್ರೆ ಗುರು ಮಹಾದಾನಿ. ಅವನು ಕೊಡೋ ದಾನ, ಜ್ಞಾನದ ದಾನ ಇದೆಯಲ್ಲ, ಅದು ನಮ್ಮನ್ನ ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ ಮಾಡುತ್ತೆ.
ಹುಟ್ಟು ಸಳ ಬಂಧನನ್ನ ಬಿಡುಗಡೆ ಮಾಡುತ್ತೆ. ಯಾರೂ ಮಾಡದೇ ಇರತಕ್ಕಂಥ ಕೆಲಸವನ್ನ ಸದ್ಗುರು ಮಾಡ್ತಾನೆ, ಸದ್ಗುರು ಮಾಡ್ತಾನೆ. ಹಾಗಾಗಿ ವಂಚನೆ ಇಲ್ಲದೆ ಗುರು ಸೇವೆ ಮಾಡಿ ಗುರುವನ್ನು ಒಲಿಸ್ಕೊಳ್ಬೇಕು. ಗುರು ಎದುರಿಗೆ ಇಲ್ಲದೆ ಇದ್ರು ಸಹ, ಇಲ್ಲ ಈಗ ನಮ್ಮ ಗುರುಗಳು ಹನುಮಾನ್ ಸಾಹೇಬರು ಪ್ರತ್ಯಕ್ಷವಾಗಿ ನಮ್ಮ ಮುಂದೆ ಇದ್ದಾರೆ ಅಂತೇಳಿ ತಿಳ್ಕೊಂಡು ಮನಸ್ಸಿನಲ್ಲಿ ಭಾವಿಸ್ಕೊಂಡು ನಾವು ಸ್ಮರಣೆ ಮಾಡಬೇಕು. ಹೀಗೆ ಗುರು ಭಕ್ತನಾಗಿರೋದನ್ನು ಕಂಡು ಅಂಥವ್ರಿಗೆ ನಾವು ದೀಕ್ಷೆ ಕೊಡಬೇಕು ಗುರುಗಳು ಅಂತ ಹೇಳ್ತಾರೆ. ಮತ್ತೆ ಆಚಾರದಲ್ಲಿ ಶುಭಾಶುಭ ಕರ್ಮವಿದೆ ನೋಡಿ. ನಾವು ಮಾಡತಕ್ಕಂಥ ಆಚಾರಗಳಲ್ಲಿ ಶುಭ ಇದೆ, ಅಶುಭ ಇದೆ. ಶುಭ ಈ ಸಾತ್ವಿಕ ಗುಣಗಳಿಂದ, ಸಾತ್ವಿಕ ಕ್ರಿಯೆಗಳಿಂದ ಮಾಡತಕ್ಕಂಥ ಪೂಜೆ ಪುನಸ್ಕಾರಗಳೆಲ್ಲ ಶುಭ ಕರ್ಮಗಳೇ. ಸಾತ್ವಿಕ ಅಂದ್ರೆ ಏನಾಯ್ತು? ಹಿಂಸೆ ಇಲ್ಲದೆ ಇರೋದು. ಅಶುಭ, ಹಿಂಸೆಯಿಂದ ಕೂಡಿರತಕ್ಕಂಥ ಪೂಜೆ ಪುನಸ್ಕಾರಗಳೆಲ್ಲ ಅಶುಭನೇ. ಮತ್ತು ವ್ಯವಹಾರದಲ್ಲಿ ದಾನ ಧರ್ಮ ಮಾಡೋದು ಇವೆಲ್ಲ ಶುಭ. ಮೋಸ ಮಾಡೋದು, ಕಪಟ ವಂಚನೆ ಮಾಡೋದು, ದ್ರೋಹ ಮಾಡೋದು ಅಶುಭ. ಸುಳ್ಳೇಳೋದು, ಅತ್ಯಾಚಾರ ಮಾಡೋದು, ಡಕಾಯಿತಿ ಇವೆಲ್ಲ ಮಾಡೋದು ಅಶುಭ. ಇದರಿಂದ ಪಾಪ ಪುಣ್ಯಗಳು ಆಗ್ತವೆ, ಹುಟ್ಟು ಸಾವುಗಳು ಆಗ್ತವೆ. ಪುನರ್ಜನ್ಮಕ್ಕೆ ಕಟ್ಟಿ ಹಾಕುವ ಕರ್ಮ ಬಂಧನ ನೋಡಿ. ಎಲ್ಲ ಪುನರ್ಜನ್ಮಕ್ಕೆ ಕಟ್ಟಿ ಹಾಕುವ ಕರ್ಮ ಬಂಧನ. ಮತ್ತೆ ಇನ್ಯಾವುದು ಪುಣ್ಯ ಕರ್ಮ ಮಾಡಬೇಕು ಅಂದ್ರೆ ಗುರು ಪೂಜೆ, ಗುರು ಸೇವೆ, ಆತ್ಮಚಿಂತನೆ, ಸತ್ಸಂಗ, ಗುರುವಿಗೆ ದಾನ ದಕ್ಷಿಣೆಗಳನ್ನು ಕೊಡೋದು. ಸ್ವೀಕರಿಸೋ ಗುರುನು ಹೌದು ಹೇಳ್ತಾರೆ, ಸ್ವೀಕರಿಸೋ ಗುರು ಏನಾಗಿರ್ಬೇಕು? ಅವನು ಕೊಡುವಂತನಾಗಿರ್ಬೇಕು. ಇನ್ನೊಂದು ಕಡೆ ಒಂದು ಆಶ್ರಮ ಕಟ್ಟೋದ್ರ ಬಗ್ಗೆ ನಾವು ಮಾಡಬೇಕು. ಬೇರೆ ಒಂದು ಗುರುಗಳು ಬಂದಾಗ ಅವ್ರಿಗೆ, ನಮಗೆಲ್ಲ ಮೇಲ್ಪಂಕ್ತಿ ನಮ್ಮ ಮಾತಾಜಿಯವರು ಎಲ್ಲ ನಾವು ನೋಡಿದ್ದೀವಿ. ಅವರೆಲ್ಲ ಬಂದಂಥ ಗುರುಗಳಿಗೆ ದಕ್ಷಿಣೆಗಳು ಅವರು ಕೊಡೋರು, ಅವರು ಸಹ ಕೊಡೋರು. ಕೊಡದೇ ಇರೋರು ಇದ್ದಾರೆ, ಅವ್ರನ್ನ ನೋಡಿದ್ದೀವಿ ನಾವು. ಬೇಡ ಅವರೆಲ್ಲ ವಿಚಾರ ಮಾಡೋದು ಬೇಡ. ಈ ರೀತಿಯಾಗಿ ಪೂರ್ವ ಜನ್ಮದ ಸಿದ್ಧಾಂತ ಪ್ರಕಾರ ಎಷ್ಟೋ ಚರಾಚರ ಕ್ರಿಮಿಕೀಟು ಜಂತುಗಳಾಗಿ ಹುಟ್ಟಿ ನೋಡಿ. ಎಷ್ಟೋ ಕ್ರಿಮಿಕೀಟ 84 ಲಕ್ಷ. ಕಳೆದ ವಾರ ನಾವು ಇರ್ಲಿಲ್ಲ, ನೆನಪು ಮಾಡ್ಕೊಂಡ್ವಿ ಸದಾಶಿವಪ್ಪನವ್ರನ್ನ. ಒಂದು ಉದಾಹರಣೆ ಕೊಡೋದಕ್ಕೆ ಏನೋ ಹೆಂಗ್ ಗೊತ್ತಾಯ್ತು? ಎಷ್ಟು ಲಕ್ಷಗಳು ಲೆಕ್ಕನೇ ಇಲ್ಲ, ಹೆಂಗ್ ಬರೆದ್ಬಿಟ್ರು, ಹೆಂಗಂದ್ರು? ನಾವ್ ಹೇಳಿದ್ವಿ ಅವರ ದಿವ್ಯಜ್ಞಾನ ದೃಷ್ಟಿಯಿಂದ ನೋಡ್ತಾರೆ ಅಂತ. ಒಂದು ಉದಾಹರಣೆ ಕೊಟ್ಟೆ, ಒಂದ್ಸರಿನೂ ಕೊಟ್ಟೆ ಅಲ್ವರ. ನೆನ್ನೆನೂ ಅದು ಬಂತು. ಈ ಸರಿಗಮಪ್ಪ ಅದರಲ್ಲಿ ನೋಡೋ ಒಂದು ಹುಡುಗಿ ಕಪ್ಪು ಬಟ್ಟೆ ಹಾಕೊಂಡು ಅವಳು ಬರೀತಾಳೆ. ಬೇರೆಯವ್ರು ಬರೆದಿದ್ದನ್ನ ಆಕೆ ಬರೀತಾಳೆ, ಬಣ್ಣ ಹೇಳ್ತಾಳೆ, ನೋಟಿನ ಬಣ್ಣ ಹೇಳ್ತಾಳೆ, ನೋಟಿನ ಸಂಖ್ಯೆ ಹೇಳ್ತಾಳೆ. ಸ್ವಾಮಿ, ಅವುಗಳೆಲ್ಲ ವಿದ್ಯೆ, ಒಂದೊಂದು ವಿದ್ಯೆ. ಆದರೆ ಯಥಾರ್ಥ ಗುರುಗಳಿಗೆ ಅವೆಲ್ಲ ತಾನಾಗಿ ಸಿದ್ಧಿಸ್ಬಿಡ್ತವೆ. ಇವರು ವಿದ್ಯೆ ಮಾಡಿಟ್ಟಿದ್ದಾರೆ, ಕಲಿಬೇಕು, ಒಂದ್ ಕಡೆ ಹೋಗಿ ಕಲಿಬೇಕು. ಅದೇ ಸತ್ಯಜ್ಞಾನವನ್ನ ಆಚರಣೆ ಮಾಡತಕ್ಕಂಥ ಗುರುವಿಗೆ ಅವೆಲ್ಲ ಯಥಾರ್ಥವಾಗಿ ಸಿದ್ಧಿಸ್ಬಿಡ್ತವೆ. ಯಥಾರ್ಥವಾಗಿ ಕೃಷ್ಣನಿಗೆ 8 ಶಕ್ತಿಗಳು, ಅಂದ್ರೆ ಪವಾಡಗಳು ಮಾಡತಕ್ಕಂಥ ಶಕ್ತಿಗಳು, ದೊಡ್ಡದಾಗೋದು, ಚಿಕ್ಕದಾಗೋದು, ದೇಹವನ್ನ ದೊಡ್ಡದು ಮಾಡ್ಕೊಳ್ಳೋದು, ಚಿಕ್ಕದು ಮಾಡ್ಕೊಳ್ಳೋದು, ಕಥೆಗಳಲ್ಲಿ ಕೇಳಿಲ್ವ? ಇವೆಲ್ಲ ಸಿದ್ಧಿಗಳು, ಅದೆಲ್ಲ ಲಭಿಸ್ಬಿಡ್ತವೆ. ಅದರ ಜ್ಞಾನದಿಂದ ತಿಳಿದು ನಮಗೆಲ್ಲ ಅವರು ಬರೆದು ತಿಳಿಸ್ಬಿಟ್ಟೋದ್ರು. ಏನು 84 ಲಕ್ಷ ಜೀವರಾಶಿಗಳು ಇದೆ ಅಂತ. 84 ಲಕ್ಷ. ವಿಜ್ಞಾನಿಗಳು ಹೇಳ್ತಾರೆ ಲೆಕ್ಕವಿಲ್ಲದಷ್ಟು ಜೀವಿಗಳಿದಾವೆ ಅಂತ ಅಲ್ವರ. ಅದನ್ನೆಲ್ಲ ಹೇಳೋದಕ್ಕೆ ನಮ್ಗೆ ಈ ಜನ್ಮ ಸಾಲದ ಅವೆಲ್ಲ ಕಂಡುಹಿಡಿದು ಬರೆಯೋದಕ್ಕೆ. ವಿಜ್ಞಾನಿ ಆಗಿದ್ರು ಸಹ ಅವನಿಗೂ ಸಾಲೋದಿಲ್ಲ. ಹಾಗಾಗಿ ನಾವೇ ಮನನ ಮಾಡಬೇಕು, ಚಿಂತನೆ ಮಾಡಬೇಕು. ಹೇಗೆ? ನಾವು ಹಲವಾರು ಕ್ರಿಮಿಕೀಟಗಳನ್ನ ನೋಡ್ತಾ ಇರ್ತೀವಿ. ಮಹಾನುಭಾವ 84 ಲಕ್ಷ ಜೀವಿ ರಾಶಿಗಳನ್ನ ಕಂಡಿರ್ಬೇಕು, ಬರ್ದಿರ್ಬೇಕು ತಾನೆ. ಇಲ್ಲ ಅಂದ್ರೆ ಹೇಳಕ್ಕಾಗೋತ್ತಲ್ವಾ? ನಾನು ಹೇಳ್ತಾ ಇದ್ದೀನಲ್ಲ, ದಿವ್ಯ ಜ್ಞಾನದ ದೃಷ್ಟಿಯಿಂದ ನೋಡಿ ಇಷ್ಟು ಜರಾಚರಗಳು, ಜೀವರಾಶಿಗಳು ಇದಾವೆ ಅಂತೇಳಿ ಅವಾಗಲಿಂದನೂ ಹೇಳ್ತಾ ಇದ್ದಾರೆ. ಅದ್ರ ಮೇಲೆ ನಾವು ಅದಕ್ಕೆ ಹೇಳಿದೆ, ಗುರುವಿನ ಮಾತುಗಳಲ್ಲಿ ನೀವು ಚಿಂತನೆ ಮಾಡಿ ನಂಬಿ. ನಾವು ಚಿಂತನೆ ಮಾಡಬೇಕು. ಇವಾಗ ಸಮುದ್ರದ ಆಳದಲ್ಲಿ ಎಷ್ಟೋ ಜೀವರಾಶಿಗಳಿದ್ದಾವೆ, ಎಷ್ಟೋ ಜಾತಿಯ ಜೀವರಾಶಿಗಳಿದ್ದಾವೆ.
ಅದು ನೋಡಿ ಚಿಂತನೆ ಮಾಡಬೇಕು. ಕಣ್ಣಿಂದ ನೋಡ್ತಾ ಇದ್ದೀವಿ, ಅನೇಕ ಕ್ರಿಮಿಕೀಟಗಳನ್ನ ನೋಡ್ತಾ ಇದ್ದೀವಿ. ಕಾಣದೇ ಇರೋ ಬೇಕಾದಷ್ಟು ಬಿಸಿಲು ಕೋಲಿನಲ್ಲಿ ಬರೋ ತ್ರಸರೇನು ಇಷ್ಟರಲ್ಲೇನೆ 1 ಕೋಟಿ ಜೀವಾಣು ಇರ್ತದೆ. ಈ ರೂಮ್ನಲ್ಲಿ ಎಣಿಸಕ್ಕಾಗಲ್ಲ ಅಷ್ಟಿರ್ತದೆ. ಹಾಗಾಗಿ ಅದನ್ನೆಲ್ಲ ನಾವು ಚಿಂತನೆ ಮಾಡ್ಬೇಕು ಸರ್. ಮೊನ್ನೆ ಒಂದು ಪ್ರಶ್ನೆ ಕೇಳ್ಬಿಟ್ರು ಅವರೆಲ್ಲ, ಗುರುದೇವರು ಬರಲಿಲ್ಲ ಅಲ್ವಾ, ಗುರುದೇವರು ಅವರು ಪ್ರಶ್ನೆ ಕೇಳ್ಬಿಟ್ರು. ಯಾವ ಪ್ರಶ್ನೆ ಅಂತಂದ್ರೆ ಆತ್ಮಹತ್ಯೆ ಬಗ್ಗೆ. ನೋಡಿ, ಆತ್ಮಹತ್ಯೆ ಆಗೋದಿಲ್ವಲ್ಲ ಮನುಷ್ಯ ಸತ್ತಾಗ ಅಂತ. ಏನ್ ಸ್ವಾಮಿ, ಯಾಕೆ ಹೇಳ್ತಾ ಇದ್ದೀನಿ? ನಾವು ಚಿಂತನೆ ಮಾಡಬೇಕು. ನಾವು ಕೆಲಸದಲ್ಲಿದ್ದಾಗ ಈ ಶವ ಪರೀಕ್ಷೆ ಅಂತ ಮಾಡ್ತಾ ಇದ್ವಿ. ಆಗ ನನಗೆ ಈ ವಿಚಾರದ ಶಕ್ತಿಯಿಂದ ದೇಹ ಬೇರೆ ಆತ್ಮ ಬೇರೆ, ದೇಹ ಬೇರೆ ಆತ್ಮ ಬೇರೆ. ಆಗ ಆತ್ಮಹತ್ಯೆ ಎಲ್ಲಿ ಸಾಧ್ಯ ಅಂತ ನನಗೆ ಒಳಿತು. ಗುರುಗಳು ತಿಳಿಸಿದ್ದಾರೆ ನಮಗೆ, ಸದ್ಗುರು ಕಬೀರ್ ಸಾಹೇಬರು ತಿಳಿಸಿದ್ದಾರೆ. ಅದನ್ನ ನಾನು ಸದ್ಗುರು ಹನುಮಾನ್ ಸಾಹೇಬರು ತಿಳ್ಕೊಂಡೆ. ಏನು? ದೇಹ ಬೇರೆ ಆತ್ಮ ಬೇರೆ. ಅಲ್ಲಿಗೆ ಆತ್ಮಹತ್ಯೆ ಆಗ್ಲಿಲ್ವಲ್ಲ ಇದು. ಆದ್ರೆ ರೂಢಿನಲ್ಲಿ ಆ ಪದ ಬಳಸ್ತಾ ಇದ್ದಾರೆ ಅಂತ ಉತ್ತರ ಕೊಟ್ಟೆ. ಅದು ನಿಜವಾಗ್ಲೂ ಆತ್ಮಹತ್ಯೆ ಅಲ್ಲ, ದೇಹದ ಬಿಡುಗಡೆ ಮಾಡ್ಕೊಂಡಿದ್ದಾನೆ. ಕಷ್ಟವನ್ನ ಸಹಿಸಲಾರದೆ ಯಾವುದೋ ಕಾಯಿಲೆ ಕಸಾಲೆಯಿಂದನೋ ಯಾರ್ದೋ ನಿಂದನೆಯಿಂದನೋ ದೇಹದಿಂದ ಬಿಡುಗಡೆ ಮಾಡ್ಕೊಂಡ ಅವನು ಅಷ್ಟೇ. ದೇಹದ ಕಷ್ಟದಿಂದ ನಿಜವಾಗ್ಲೂ ಅವನು ಬಿಡುಗಡೆ ಆಗಲಿಲ್ಲ. ಅದು ರೂಢಿಯಲ್ಲಿ ಬಂದ್ಬಿಟ್ಟಿದೆ ಆತ್ಮಹತ್ಯೆ. ಆ ರೀತಿ ನಾವು ಚಿಂತನೆ ಮಾಡಿದಾಗ ನಮಗೆ ಉತ್ತರ ಒಳೆಯುತ್ತೆ. ಹಾಗಾಗಿ ಗುರುವಿನ ವಚನಗಳಲ್ಲಿ ಶ್ರದ್ಧೆಯಿಂದ, ನಾವು ಮೂಢನಂಬಿಕೆಯಿಂದ ನಂಬಬೇಡಿ. ಗುರುಗಳು ಕಬೀರ್ ಸಾಹೇಬ್ ಹೇಳ್ತಾರೆ, ಅಭಿಲಾಷ್ ಸಾಹೇಬ್ ಅದನ್ನು ಹೇಳಿದ್ದಾರೆ, ನಾನು ಹೇಳತಕ್ಕಂಥ ಎಲ್ಲಾ ಶಬ್ದಗಳನ್ನ ನೀವು ಸತ್ಯ ಅಸತ್ಯ ಬಗ್ಗೆ ಪರಿಶೀಲನೆ ಮಾಡಿ ನೀವು ನಂಬುವಂತರಾಗಿ. ಸತ್ಯ ಇದೆ ಮಾತುಗಳಲ್ಲಿ, ಅಸತ್ಯ ಇದೆ ಮಾತುಗಳಲ್ಲಿ, ನಿಜ ಇದೆಯಾ ಸುಳ್ಳು ಇದೆಯಾ ನೀವೇ ಚಿಂತನೆ ಮಾಡಿ ಆಮೇಲೆ ನಂಬಬೇಕು. ಚಾಯ್ಸ್ ಕೊಟ್ಟಿದ್ದಾರೆ, ನಿಮ್ಗೆ ಆಯ್ಕೆ ಕೊಟ್ಟಿದ್ದಾರೆ. ಏಕಾಏಕಿ ಮೂಢನಂಬಿಕೆಯಿಂದ ನಂಬೋದೇನು ಅವಶ್ಯಕತೆ ಇಲ್ಲ. ಯಾರು ಹೇಳಲ್ಲ ಈ ರೀತಿ ಯಾರು ಹೇಳೋದಿಲ್ಲ. ಕಷ್ಟ. ಮತ್ತೆ ಇಲ್ಲಿ ಬರೋಣ ಮುಂದಕ್ಕೆ. ಜಂತುಗಳಾಗಿತ್ತು, ಹುಟ್ಟಿ ಸತ್ತು, ಪುಣ್ಯ ಜನ್ಮದಿಂದ ಮನಸ್ಸುಳ್ಳ ಮಾನವ ಜನ್ಮ ಸಿಕ್ಕಿದೆ. ನೋಡಿ, ಕಳೆದ ವಾರ ಅದೇ ವಿಚಾರ, ಮಾನವ ಜೀವನ ಮತ್ತು ಮನಸ್ಸಿನ ಮಹತ್ವ. ಪ್ರಾಣಿಗಳು ಜೀವನ ಮಾಡ್ತಾ ಇದ್ದಾವೆ, ಮನುಷ್ಯನು ಜೀವನ ಮಾಡ್ತಾ ಇದ್ದಾನೆ. ಪ್ರಾಣಿಗಳಲ್ಲೂ ಇಂದ್ರಿಯಗಳಿದಾವೆ, ಮನುಷ್ಯನಲ್ಲೂ ಇಂದ್ರಿಯಗಳಿದಾವೆ. ಪ್ರಾಣಿಗಳಲ್ಲೂ ಮನಸ್ಸಿದೆ, ಬುದ್ಧಿ ಇದೆ. ಮನುಷ್ಯನಲ್ಲೂ ಮನಸ್ಸು, ಬುದ್ಧಿ ಇದೆ. ಪ್ರಾಣಿಗಳಲ್ಲಿ ಇಂದ್ರಿಯಗಳಿರತಕ್ಕಂತ ಹೆಚ್ಚಿನ ಶಕ್ತಿ ಆದ್ರೆ ಮನುಷ್ಯನಲ್ಲಿ ಆ ಇಂದ್ರಿಯಕ್ಕಿಲ್ಲ. ಒಂದು ಉದಾಹರಣೆ, ಇರುವೆ ಎಲ್ಲೋ ಇರತಕ್ಕಂಥ ಸಕ್ಕರೆದ ವಾಸನೆಯನ್ನ ತೆಗೆದುಕೊಂಡು ಬರ್ತವೆ. ಗಿಡದ ಹದ್ದು 5-6 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ತನ್ನ ಆಹಾರವನ್ನ ನೋಡಿ ಬಂದು ತೆಗೆದುಕೊಂಡು ಹೋಗುತ್ತೆ. ಅಷ್ಟು ಶಕ್ತಿ ಮನುಷ್ಯನಿಗೆ ಇಲ್ಲದೆ, ಇಂದ್ರಿಯಗಳಿಗೆ ಇಲ್ಲದೆ ಇದ್ರು ಸಹ ಆ ಮನಸ್ಸಿನ ಶಕ್ತಿ ಇದೆಯಲ್ಲ ಬಹಳ ತೀವ್ರತರವಾದದ್ದು. ವಿಕಾಸ ಮಾಡಿಕೊಳ್ಳಬಹುದು ಮನಸ್ಸಿನ ಶಕ್ತಿಯನ್ನು ಅವನು. ಅವುಗಳಿಗಿನ ಹೆಚ್ಚಿನ ಶಕ್ತಿ ಮನಸ್ಸಿನ ಶಕ್ತಿ ಇದೆ, ಮನಸ್ಸಿಗಿದೆ. ಮನಸ್ಸನ್ನ ವಿಕಾಸ ಮಾಡಿಕೊಳ್ಬೇಕು, ಚಿಂತನೆ ಮಾಡಬೇಕು, ಓದಬೇಕು, ಕೇಳಬೇಕು. ಈ ಆಧ್ಯಾತ್ಮ ವಿಚಾರಗಳು ಹೇಗೆ ಅಂತ ಅಂದ್ರೆ, ಓದು ಬರಹ ಬರದೇ ಇರೋರು ಒಂದು 4-5 ಸರಿ ಕೇಳಬೇಕು. ಓದು ಬರಹ ಬರತಕ್ಕಂಥವ್ರು 1-2 ಸರಿ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಓದ್ತಾ ಇರ್ತೀರಾ, ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಇಲ್ಲಿ ಕೇಳ್ತಾ ಇರ್ತೀರಾ, ಅಲ್ಲಲ್ಲಿ ಕೇಳ್ತಾ ಇರ್ತೀರಾ. ಆಗ ಚಿಂತನೆ ಮಾಡಿದಾಗ ಬೇಗ ಜ್ಞಾನ, ಮನಸ್ಸು ವಿಕಾಸ ಆಗುತ್ತೆ, ಜ್ಞಾನ ಅಭಿವೃದ್ಧಿಗೆ ಬರುತ್ತೆ, ಜ್ಞಾನ ಬೆಳಕಿಗೆ ಬರುತ್ತೆ. ಅದೇ ಮನಸ್ಸಿನ ಮಹತ್ವ. ಅದು ಇನ್ನೂ ಇದೆ, ಮುಂದುವರಿಯೋಣ. ಆಮೇಲೆ ಹೀಗೆ ಈಗಲಾದರೂ ಪುಣ್ಯವಶಾತ್ ನಮಗೆ ಮನಸ್ಸುಳ್ಳ ಮಾನವ ಜನ್ಮ ಸಿಕ್ಕಿದೆ. ಈಗಲಾದರೂ ಎಚ್ಚೆತ್ಕೊಳ್ಬೇಕು. ನಮಗೆ ಸ್ವರ್ಗ ಬೇಡ. ನೋಡಿ, ಅದಕ್ಕೆ ಕಬೀರ್ ಸಾಹೇಬರು
ಸ್ವರ್ಗ, ಲೋಕಾಂತರ ವಿಚಾರ ಅವೆಲ್ಲ ಭ್ರಮೆಗಳಿಂದ ಕೂಡಿದೆ. ಏನೋ ವೈಕುಂಠ, ಕೈಲಾಸ, ಯಾವ್ಯಾವ ಲೋಕಗಳಿದೆಯಲ್ಲ ಅವೆಲ್ಲ ಭ್ರಮೆಗಳಿಂದ ಕೂಡಿದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಕೃಷ್ಣನು ಹೇಳ್ದ, ಅಕಸ್ಮಾತ್ ಅವು ಇದ್ರು ಅಂತ ತಿಳ್ಕೊ, ನಾವು ಅನ್ಕೊಳ್ಳೋಣ. ಹೇಳ್ತಾನೆ ಅರ್ಜುನನ್ಗೆ, ನೀನ್ ಯಾವುದೇ ಲೋಕಕ್ಕೆ ಹೋದ್ರೂ ಸಹ ಬಂದ್ಬಿಡ್ಬೇಕಪ್ಪ ತಾಯಿ ಗರ್ಭಕ್ಕೆ ಅಂತ. ಯಾವುದೇ ಲೋಕಕ್ಕೆ ಹೋದ್ರೂ ಸಹ ತಾಯಿ ಗರ್ಭಕ್ಕೆ ಬಂದ್ಬಿಡ್ಬೇಕು. ಪುಣ್ಯದ ಕರ್ಮ ಅವಧಿ ಮುಗಿದ ಮೇಲೆ ನಿನ್ ಯಾರು ಇಳಿಸ್ಕೊಳ್ಳಲ್ಲ, ತಳ್ಳಿಬಿಡ್ತಾರ ಅಲ್ಲಿಂದ. ತಳ್ಳೋದೇನು ಅದೇ ಎಳ್ಕೊಂಬಂದ್ಬಿಡುತ್ತೆ. ಈ ಫಿಲಮ್ ನೋಡಿ ತೋರಿಸ್ತಾರಲ್ಲ, ಮಾಟ ಮಂತ್ರ ಹಾಕಿದ್ರೆ ಹಿಂಗೆ ಎಳ್ಕೊಂಬರೋ ತೋರಿಸ್ತಲ್ಲ, ಹಂಗೆ ಅದೇ ಎಳ್ಕೊಂಬಂದು ನಿನ್ನ ತಾಯಿ ಗರ್ಭಕ್ಕೆ ಹಾಕ್ಬಿಡುತ್ತೆ. ಯಾವುದೋ ನೀನು ಮಾಡಿರೋ ಕರ್ಮ, ನೀನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಅದ್ರ ಫಲ ನೀನೇ ಊಟ ಮಾಡಬೇಕು. ಬೇರೆ ಯಾರೂ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಕೃಷ್ಣನು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ, ರಾಮ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಜನಗಳಿಗೆ. ತಿಳುವಳಿಕೆಯನ್ನು ಕೊಡೋದು ಕಡಿಮೆ ಆಗಿದ್ದಾರೆ. ಉದಾಹರಣೆಗೆ ಮೊನ್ನೆ ಹೇಳಿದ್ವಲ್ಲ, ನಿನ್ನೆ ಒಂದು ಹೇಳಿದೆ, ಅದನ್ನು ಹೇಳಿದ್ದೀನಿ. ರಾಮಾವತಾರದಲ್ಲಿ ಸೀತೆ ವಿರಹದಿಂದ ಅವನು ನರಳಬೇಕಾದ್ರೆ ಪಾರ್ವತಿ ಶಾಪ ಕೊಡ್ತಾಳೆ ಅವನಿಗೆ. ಪಾರ್ವತಿ ಯಾವ ಕಾರಣಕ್ಕೆ ಶಾಪ ಕೊಡ್ತಾಳೆ ಅಂತ ಅಂದ್ರೆ, ಎಲ್ಲ ಶಾರ್ಟ್ ಆಗಿ ಹೇಳ್ತೀನಿ, ಸಾರಾಂಶ. ಈ ರಾವಣನು ಆತ್ಮಲಿಂಗ, ತಾಯಿಗೋಸ್ಕರ ಆತ್ಮಲಿಂಗ ತರೋದಕ್ಕೆ ತಪಸ್ಸು ಮಾಡ್ತಾನೆ. ಆತ್ಮಲಿಂಗ ಹೋದ್ರೆ ಶಿವನಲ್ಲಿ ಏನು ಶಕ್ತಿ ಇರೋದಿಲ್ಲ ಅಂತೇಳಿ ಇವೆಲ್ಲ ತಿಳ್ಕೊಳ್ಬೇಕು. ಉದಾಹರಣೆಗೋಸ್ಕರ ನಾರದನು ದೇವತೆಗಳೆಲ್ಲ ಹೋಗಿ ವಿಷ್ಣುವಿನ ಹತ್ರ ಮೊರೆ ಇಡ್ತಾರೆ, ನಾನು ಅದನ್ನ ನಿಭಾಯಿಸ್ತೀನಿ ಅಂತ ಹೇಳ್ಬಿಟ್ಟು ರಾವಣನ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷ ಏನ್ ಬೇಕು ಅಂತ ಕೇಳಿದಾಗ ಇವನಲ್ಲಿ ಹೋಗಿ ಮಾಯ ಆವರಿಸ್ಬಿಡ್ತು. ನಮ್ಮಲ್ಲೂ ಮಾಯ ಆವರಿಸ್ಬಿಡುತ್ತೆ. ನಮ್ದು ಆಮೇಲೆ ಬರೋಣ. ಮಾಯ ಆವರಿಸ್ತಾರೆ. ಏನ್ ಮಾಡ್ದ ಅವನು, ಆತ್ಮಲಿಂಗ ಕೇಳೋ ಬದಲು ಪಾರ್ವತಿನ ಕೇಳ್ಬಿಟ್ಟ. ಕಳಿಸ್ಕೊಡ್ಲೇಬೇಕಾಗಿ ಬಂತು, ಪಾರ್ವತಿನ ಕಳಿಸ್ಬಿಟ್ಟ. ಏನ್ ಹೆಚ್ಚು ಕಡಿಮೆ ಆಗೋಯ್ತಲ್ಲ ಅಂತ ತಿರ್ಗಾ ನಾರದ ಮಧ್ಯೆ ಬಂದು ನೀನು ಭದ್ರಕಾಳಿ ರೂಪ ತಾಳು ಅಂತೇಳಿ ಅವಳಿಗೆ ತಾಳಿಸ್ತಾನೆ. ಆಮೇಲೆ ಇವ್ನು ನೋಡ್ತಾನೆ, ಬಿಟ್ಬಿಡ್ತಾನೆ, ಹೋಗ್ತಾನೆ ತಿರ್ಗಾ ಮತ್ತೆ ತಪಸ್ಸಿಗೆ ಆತ್ಮಲಿಂಗಕ್ಕೋಸ್ಕರ. ಅವಳು ಕೇಳ್ತಾಳೆ, ಪಾರ್ವತಿ ಯಾಕೆ ಹಿಂಗಾಯ್ತು ಅಂದ್ರೆ, ವಿಷ್ಣುವಿನ ಮಾಯೆ ಅವನಲ್ಲಿ ಬಂದು ಕುತ್ಕೊಳ್ತು ಅಂತೇಳಿ ವಿಚಾರ ಎಲ್ಲ ಹೇಳಿದಾಗ ಅವಳು ಕೋಪ ಬಂದ್ಬಿಟ್ಟು ಶಾಪ ಕೊಡ್ತಾಳೆ. ನೀನು ಸಹ ಮುಂದಿನ ಜನ್ಮದಲ್ಲಿ ವಿರಹದಿಂದ, ನನ್ನ ಹಾಗೆ ವಿರಹದಿಂದ ನೀನು ನರಳುವಂತನಾಗು. ನೋಡಿ, ಅದೇ ಸೀತೆನ ಅಪಹರಿಸ್ಕೊಂಡು ಹೋದ, ಇವನು ಗೊಳೋಳ್ತ ಅಂತ ಅಳ್ತಾನೆ. ಯಾರು? ರಾಮ. ವೈದೇಹಿ ನೋಡಿದೆ, ಅದೇ ಹಾಡು ಚೆನ್ನಾಗಿದೆ. ವೈದೇಹಿನ ನೋಡ್ದ ನೀನು ಅಂತ ಗಿಡಗಳನ್ನೆಲ್ಲ ಕೇಳ್ತಾನೆ. ಎಷ್ಟು ಅಳ್ತಾನೆ. ಅದು ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ ಇಲ್ಲಿ. ಇದರಿಂದ ಏನೇನ್ ಬೇಕು, ಯಾರೂ ಸಹ ಕರ್ಮ ಫಲವನ್ನ ತೆಗೆದುಕೊಳ್ಳಕ್ ಸಾಧ್ಯ ಇಲ್ಲ. ನಾವು ವಾಲ್ಮೀಕಿ ಕತೆ ಕೇಳಿದ್ದೀವಿ, ಇನ್ನೂ ಅನೇಕ ಕಥೆಗಳು ಕೇಳ್ತಾ ಇದ್ದೀವಿ. ಸ್ವರ್ಗನೂ ಬೇಡ, ಲೋಕಾಂತರಗಳು ಬೇಡ, ಮುಕ್ತಿ ಬೇಕು. ಮುಕ್ತಿ ಅಂದ್ರೆ ಬಿಡುಗಡೆ. ಈ ಸಾವಳ ಬಿಡುಗಡೆ ಕೊಡುವ ವಿದ್ಯೆ ಯಾವುದು ಅಂದ್ರೆ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ, ನನ್ನನ್ನ ತಾನು ತಿಳಿಯೋ ವಿದ್ಯೆ. ವಿದ್ಯೆ ಅಂದ್ರೆ ಜ್ಞಾನ. ನನ್ನನ್ನ ನಾನು ತಿಳಿಯೋದೇ ನಿಜವಾದ ಜ್ಞಾನ, ಸತ್ಯವಾದ ಜ್ಞಾನ. ಇನ್ನೆಲ್ಲ ಜ್ಞಾನಗಳು ತಿಳಿದ್ರೂ ಸಹ ಅವೆಲ್ಲ ವ್ಯವಹಾರಕ್ಕೆ, ನಮ್ಮ ಜೀವನ ನಿರ್ವಹಣೆಗೆ ಇತ್ಯಾದಿಗಳಿಗೆ ಅಷ್ಟೇ. ಅವೆಲ್ಲ ಏನು ಕೆಲಸಕ್ಕೆ ಬರೋದಿಲ್ಲ. ಬೇಕು, ಅವನು ಹುಟ್ಟಿಂದ ಸಾಯೋವರೆಗೂ ನಮಗೆ ಬೇಕು. ಹೇಳಿ ಸರ್. ಅವರು ಇದಾರಲ್ಲ ತ್ರಿಮೂರ್ತಿಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರ, ಹೇಳಿ. ಅವ್ರಿಗೆ ಆತ್ಮಜ್ಞಾನ ಪರಿಚಯ ಆಗಿದೆಯಾ ಇಲ್ಲ? ಆತ್ಮಜ್ಞಾನ ಆಗಿದ್ದಿದ್ರೆ ಅವ್ರು ಯಾಕೆ ಇದೆಲ್ಲ ಒತ್ಕೊಳ್ತಾ ಇದ್ರು? ನಾವ್ ಇನ್ನೊಂದು ವಿಚಾರ ಮಾಡ್ಬೇಕು. ಕಬೀರ್ ಅವರು ಅವನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ. ಅವೆಲ್ಲ ಕಲ್ಪನೆಗಳು ಅಂತ. ಅರ್ಥ ಆಯ್ತಾ? ಕಲ್ಪನೆಗಳು ಅಂದ್ರೆ ಮನುಷ್ಯ ಸೃಷ್ಟಿ ಮಾಡಿರುವಂತದ್ದು, ಪಾತ್ರಗಳವು ಅಷ್ಟೇ. ಅವರೆಲ್ಲ ಅವ್ರು ಯಾರು ಅನ್ಲಿಲ್ಲ ಹಿಂದೂ ದ್ರೋಹಿ ಕಬೀರ್ ಯಾರು? ಇವರು ಬ್ರಹ್ಮ, ಮಹೇಶ್ವರ, ಹಿಂದೂಗಳು. ಅವ್ರನ್ನ ನಾನು ವಿಚಾರ ಮಾಡಿದೆ. ಬನ್ನಿ ಇಲ್ಲಿ ವಿಚಾರ ಮಾಡೋಣ. ಬರ್ತೀನಿ. ನಿಮ್ ಪ್ರಶ್ನೆಗೆ ಉತ್ತರ ಕೊಡುವಷ್ಟು ಗುರುಗಳು ಇದ್ದಾರೆ ನಮ್ಗಿನ್ನ. ಕೊಡ್ತಾರೆ. ಕಬೀರ್ ಕಾಲದಲ್ಲಿ ಯಾರ್ಯಾರಿದ್ರು ಹೇಳಿ? ಹಿಂದೂ ಮುಸಲ್ಮಾನರು. ಅವರು ಮುಸಲ್ಮಾನರು ಸಹ ಬಿಟ್ಟಿಲ್ಲ.
ನೋಡಪ್ಪ ನಿನ್ನಲ್ಲೇ ಕುದ ಇದ್ದಾನೆ, ನಿನ್ನಲ್ಲೇ ಅಲ್ಲ ಇದ್ದಾನೆ. ಅದ್ಯಾವುದು ಅಂದ್ರೆ ಆತ್ಮ. ಅದನ್ನ ಅವರು ಸ್ವೀಕಾರ ಮಾಡಲಿಲ್ಲ. ಅವರು ಕಬೀರ್ನ ಯಾರೋ 100ಕ್ಕೆ 1 2 3 ಸ್ವೀಕಾರ ಮಾಡಿದ್ರು ಕಬೀರ್ನ. ಆದ್ರೆ ಹಿಂದೂಗಳಲ್ಲಿ ಗುರುಗಳು ಹೇಳತಕ್ಕಂಥ ವಿಚಾರಗಳಲ್ಲಿ ನಂಬಿಕೆ ಬಿಟ್ಟರು. ಆಚಾರ ವಿಚಾರಗಳು ಶ್ರದ್ಧೆ ಇತ್ತು, ಗುರುವಿನ ವಚನಗಳಲ್ಲಿ ಶ್ರದ್ಧೆ ಇತ್ತು. ಹಾಗಾಗಿ ಹೆಚ್ಚು ಜನ ಕಬೀರ್ ಸಾಹೇಬರಿಗೆ ಆಕರ್ಷಿತರಾದವರು ಹಿಂದೂಗಳೇ. ಮುಸಲ್ಮಾನರು ಸಂಖ್ಯೆ ಕಡಿಮೆ. ಹೇಳಿದ್ದನ್ನ ವಿಶ್ವಾಸ ಇಟ್ಟು ಕೇಳೋರು, ವಿಚಾರ ಮಾಡೋ ಶಕ್ತಿ ಇತ್ತು ಹಿಂದೂಗಳಲ್ಲಿ. ಅವರಲ್ಲಿ ಆ ವಿಚಾರ ಕಡಿಮೆ. ಅವರು ಯಾರೋ ಹೇಳಿದ್ರು ಅಂತೇಳಿ ಅದನ್ನೇ ಅವರು ನಂಬಿದ್ದಾರೆ. ಅದರದ್ದು ವಿಚಾರ ನಮಗೆ ಬೇಡ. ಆದರೆ ಹಿಂದೂಗಳಲ್ಲಿ ಯಾಗಲೇ ಹೇಳಿದ್ನಲ್ಲ, ಗುರುವಿನ ವಚನಗಳಲ್ಲಿ ಶ್ರದ್ಧೆ ಇಟ್ಟು ನೀವು ಚಿಂತನೆ ಮಾಡಬೇಕು. ಹೌದು, ಇದು ಸಾಧ್ಯನಾ ಇಲ್ವಾ? ನಾನು ಅದಕ್ಕೆ ಈ ಕತೆ ಏನಕ್ಕೆ ಹೇಳ್ತೆ ಅಂತಂದ್ರೆ, ಉದಾಹರಣೆಗೋಸ್ಕರ, ಅರಿವಿಗೆ ಬರುವುದಕ್ಕೋಸ್ಕರ. ಏನು, ನಾವು ಮಾಡಿದ ಕರ್ಮ ನಾವೇ ಅನುಭವಿಸ್ಬೇಕು ಅಂತ, ಬೇರೆ ಯಾರು ಅನುಭವಿಸೋಕೆ ಸಾಧ್ಯ ಇಲ್ಲ ಅಂತ. ಬ್ರಹ್ಮನಿಗೂ ಈಶ್ವರನಿಗೂ ಜಗಳ ಆಗ್ಬಿಡುತ್ತೆ. ಇವೆಲ್ಲ ಕಥೆಗಳು ಅವರೇ ಬರೆದಿರೋದು. ಅದರಲ್ಲಿರ್ತಕ್ಕಂಥ ನಾವು ಸಾರಗಳನ್ನು ತೆಗೆದುಕೊಳ್ಬೇಕು. ಬ್ರಹ್ಮನಿಗೂ ಈಶ್ವರನಿಗೂ ಜಗಳ ಬಂದ್ಬಿಡ್ತು. ಈಶ್ವರ ಕೋಪ ಮಾಡ್ಬಿಟ್ಟು 4 ತಲೆ ಇದ್ದಿದ್ದು ಅವನಿಗೆ ಅಂತೇಳಿ 1 ತಲೆ ಕಡ್ದ್ಬಿಟ್ಟ. ಹಂಗೆ ಶಿವ ಶಾಪ ಕೊಟ್ಬಿಟ್ಟ, ಆ ತಲೆ ನಿನ್ ಕೈನಲ್ಲೇ ಇರಲಿ. ಅದೇ ಬ್ರಹ್ಮ ಕಪಾಲಿಕ. ಬಿಡೋದೇ ಇಲ್ಲ, ಅದು ಅನ್ಕೊಂಬಿಟ್ಟಿರುತ್ತೆ. ಯಾವ್ದೋ ಬ್ರಹ್ಮ ಶಾಪ ಕೊಟ್ಟ, ಬ್ರಹ್ಮನ ತಲೆ ಹೋಗಿ ಇವನ್ಗೆ ಅಂಟ್ಕೊಂಡ್ಬಿಡ್ತು. ಇವನ್ ಎಲ್ಲಿ ಭಿಕ್ಷೆ ಹೊಡೆದ ಇವನ್ಗೆ ಕಾಣಾಗ್ತಲ್ಲ, ಅದೇ ತಿನ್ಬಿಡೋದು ಈಶ್ವರ. ಅದನ್ನು ವಿಷ್ಣು ಬಿಡಿಸ್ತಾ ಅಂತ ಕತೆ. ಆ ಕತೆಗಳಲ್ಲಿರ್ತಕ್ಕಂಥ ಸಾರಗಳನ್ನ ತೆಗೆದುಕೊಂಡು ನಾವು ಚಿಂತನೆ ಮಾಡಬೇಕು ಅಷ್ಟೇ. ಏನು ಅದು ಅಂದ್ರೆ, ಅವ್ರವ್ರ ಕರ್ಮ ಅವ್ರವರೇ ಅನುಭವಿಸ್ಬೇಕು ಅನ್ನೋದು ನಮಗೆ ಚಿಂತನೆ, ನಮಗೆ ಬರಬೇಕು. ಇದೆಲ್ಲ ಯಾಕೆ ಹೇಳ್ಬೇಕು ಅಂದ್ರೆ, ಇದನ್ನ ಈ ಕತೆಗಳೆಲ್ಲ ಎಲ್ಲರೂ ಹೇಳ್ತಾ ಇರ್ತಾರೆ. ಬ್ರಹ್ಮ ಹಂಗಾದ, ಶಿವ ಹಿಂಗಾದ ಅಂತ. ಮೊಯ್ಲಿ ಭಸ್ಮಾಸುರ ಕತೆ ಅದು ಹಿಂಗೆ ಒಟ್ನಾಗಿ ಅವನೇ ಶಿವರ ಕೊಟ್ಟ, ಅವನೇ ಪರೀಕ್ಷೆ ಮಾಡಕ್ ನೋಡ್ದ. ಅದಕ್ಕೆ ನಮಗೇನ್ ಬೇಕು? ಸ್ವರ್ಗ ಬೇಡ, ಲೋಕಾಂತರಗಳು ಬೇಡ, ಯಾವುದು ವೈಕುಂಠ ಬೇಡ, ಕೈಲಾಸ ಬೇಡ, ಬ್ರಹ್ಮಲೋಕ ಬೇಡ, ಏನೆಲ್ಲ ಲೋಕಗಳಿದಾವೆ ಯಾವುದು ಬೇಡ. ಅವೆಲ್ಲ ಅವುಗಳಿಗೆಲ್ಲ ನಾವು ಪುಣ್ಯಕರ್ಮಗಳನ್ನ, ಯಾಗ ಯಜ್ಞಾದಿಗಳನ್ನ ಮಾಡಿ ಬಯಸಿ ಹೋದಂತ ಪಕ್ಷದಲ್ಲಿ ಮತ್ತೆ ವಾಪಸ್ ಬಂದ್ಬಿಡ್ಬೇಕು. ತಾಯಿ ಗರ್ಭ ಎಷ್ಟು ಇಕ್ಕಟ್ಟಿನ ಸ್ಥಳ ಅಂತ ಅಂದ್ರೆ, ಯುದ್ಧಕ್ಕೆ ದಿನ ಎಲ್ಲಿ ಇಡ್ತಾರೆ ಗೊತ್ತಾ? ಚಿಕ್ಕದಾಗಿ ಅವನು ಕುಳಿತುಕೊಳ್ಬೇಕು. ತಲೆ ಇದ್ರೆ ತಲೆ ನಿಂತ್ಕೊಳ್ಳೋಕ್ಕೂ ಆಗಬಾರ್ದು, ಕಾಲು ಚಾಚಿ ಮಲಗಕ್ಕೂ ಆಗಬಾರ್ದು. ಯಾವ ಕಡೆ ತಿರುಗಿದ್ರು ಇಷ್ಟೇ ಸ್ಕ್ವಯರ್ ಕುತ್ಕೊಳ್ಳೋ ಅಷ್ಟೇ. ಹೇಗೆ ಸಾಧ್ಯ ಅವನು ಇರೋದಕ್ಕೆ? ಯುದ್ಧಕ್ಕೆ ಇದೆ ಸಾಧ್ಯ ಆಗುತ್ತಾ? ಬಹಳ ಕಷ್ಟಪಡ್ತಾನೆ, ನೋವು ಪಡ್ತಾನೆ. ಹಾಗೆ ಇಕ್ಕಟ್ಟಿನ ಸ್ಥಳದಲ್ಲಿ ಶಿಶು ವಾಸ ಮಾಡ್ತಾ ಇರುತ್ತೆ. ಆಗಲೇ ಅವನು ಕೇಳ್ಕೊಳ್ಳೋದು, ಆವಾಗ ಪೂರ್ವ ಜನ್ಮದ ಸಂಸ್ಕಾರ ಇರುತ್ತೆ ಅಂತ ಗ್ರಂಥಗಳಲ್ಲಿ ಬರೆದ. ಆಗಲೇ ಅವನು ಕೇಳ್ಕೊಳ್ಳೋದು, ಈ ಒಂದು ದುಃಖದಿಂದ ಪಾರು ಮಾಡಪ್ಪ ನನ್ನನ್ನು ಅಂತ. ಅದನ್ನು ಹೇಳಿದ್ದೀವಿ, ಆ ಸ್ವಾಮಿಗಳು ಹೇಳಿದ್ರು, ಅದನ್ನು ಹೇಳಿದ್ದೀವಿ. ಪಾರು ಮಾಡು, ಮತ್ತೆ ನಾನು ಈ ಸ್ಥಿತಿಗೆ ಬರದ ಹಾಗೆ ಮಾಡ್ಕೊಳ್ತೀನಿ ಅಂತ ಹೇಳಿ ಅವನು ಹಿಂದೆ ಯಾವ ದೇವ್ರನ್ನ ಪೂಜೆ ಮಾಡ್ತಾ ಇದ್ನೋ ಆ ದೇವ್ರನ್ನ ಕುರಿತು ಕೇಳ್ಕೊಳ್ತಾನೆ. ಆದರೆ ಹೊರಗಡೆ ಬರ್ತಾನೆ, ಅವನು ರಾವಣನಿಗೆ ವಿಷ್ಣು ಮಾಯೆ ಆವರಿಸ್ದಂಗೆ ನಮಗೆ ಈ ಸಂಸಾರದ ಮಾಯೆ ಆವರಿಸ್ಬಿಡುತ್ತೆ. ಹೆಂಡತಿ, ಮಕ್ಕಳು, ಮನೆ, ಮಠ, ಹಣ, ಆಸ್ತಿ, ಒಡವೆ, ವಸ್ತ್ರ, ಬಟ್ಟೆ, ಬರೆ, ಏನ್ ಸ್ವಾಮಿ, ಒಬ್ಬೊಬ್ರಿಗೊಂದೊಂಥರ ಅಲ್ಲೇನಮ್ಮ? ಹೀಗೆ ಇದರಿಂದ ಏನ್ ಬೇಕು ನಮ್ಗೆ? ಮುಕ್ತಿ ಬೇಕು. ಮುಕ್ತಿ ಕೊಡೋ ವಿದ್ಯೆ ಯಾವುದು ಅಂದ್ರೆ ಆತ್ಮವಿದ್ಯೆ. ಅದಕ್ಕೆ ಏನ್ ಹೇಳ್ತಾರೆ? ಕರ್ಮ ಬಂಧನಕ್ಕೆ ಅವಕಾಶ ಕೊಡುವಂತ ಆಚಾರಗಳನ್ನ ಬಿಡಬೇಕು. ಏನು, ನಮ್ಮನೆಗೆ ಆ ದೇವ್ರ ಪೂಜೆ ಮಾಡ್ತಾ ಇದ್ರು, ಅವೆಲ್ಲ ಬಿಡ್ಬೇಕು. ಮನೆಯವ್ರಿಗೂ ತಿಳುವಳಿಕೆ ಹೇಳಬೇಕು. ಬಿಟ್ರೆ ಬಿಡ್ಲಿ, ಮಾಡಿದ್ರೆ ಮಾಡ್ಕೊಳ್ಳಿ, ನಮ್ಗೇನ. ನನಗೆ ಬೇಕು ಉದ್ಧಾರ, ನಾನು ಉದ್ಧಾರ ಆಗ್ಬೇಕು. ನನಗೆ ನಂಬಿಕೆ ಇದೆ, ಗುರು ಉದ್ಧಾರ ಮಾಡ್ತಾನೆ ಅನ್ನೋ ಭರವಸೆ ನಮಗೆ ಬರಬೇಕು. ಉದ್ಧಾರ ಮಾಡ್ತಾನೆ ಅಂದ್ರೆ ಅವ್ನು ಬಂದು ಕೈ ಹಿಡಿದು ನಮ್ಮನ್ನ ನಡೆಸ್ತಾನೆ ಸ್ವಲ್ಪ ದಿನ. ಆಮೇಲೆ ಹೇಳ್ತಾನೆ,
ನೀನು ನಡಿಬೇಕಪ್ಪ, ನೀನು ನಡಿಬೇಕು. ದೋಣಿ ಹತ್ಸಿದೀನಿ ನಿನಗೆ, ದಾಟೋ, ಸಾಗರ ದಾಟೋ, ದೋಣಿ ಹತ್ಸಿದೀನಿ, ನೀನು ದಾಟಬೇಕು. ಆ ದಾಟಬೇಕಾದ್ರೆ ಆಸೆಗಳೆಂಬ ನೀರನ್ನ ಹಿಂದಕ್ಕೆ ತೊಳಬೇಕು. ಆ ಹುಟ್ಟಿನಿಂದ ನೀರನ್ನ ಹಿಂದಕ್ಕೆ ತೊಳಬೇಕು, ಅವಾಗ ಮುಂದಕ್ಕೆ ಹೋಗುತ್ತೆ ದೋಣಿ. ನೀನು ಹುಟ್ಟಾಕ್ಲಿಲ್ಲ ಅಂತ ಅಂದ್ರೆ ಹಿಂದಕ್ಕೆ ಹಾಕ್ಲ ಅಂದ್ರೆ ಅಲ್ಲೇ ಸುತ್ತಾ ಇರ್ತೀಯ, ಆ ನೀರಿನಲ್ಲೇ, ಆ ಸರೋವರದಲ್ಲೇ ಸುತ್ತಾ ಇರ್ತೀಯ. ಅದೇ ಭವಸಾಗರ. ಅದಕ್ಕೆ ಆಸೆಗಳನ್ನ ಬಿಡಬೇಕು, ಆಸೆಗಳನ್ನ ಬಿಡಬೇಕು. ಆತ್ಮವಿದ್ಯೆ, ಆತ್ಮವಿದ್ಯೆ ಎಲ್ಲವನ್ನ ಬಿಡು ಅಂತ ಹೇಳ್ತಾರೆ. ಏನು? ಆಸೆಗಳನ್ನ ಬಿಡುವಂತನಾಗೋ, ಅರಿಷಡ್ ವರ್ಗಗಳನ್ನ ಬಿಡುವಂತನಾಗೋ, ರಾಗದ್ವೇಷಾದಿಗಳನ್ನ ಬಿಡುವಂತನಾಗೋ. ಮತ್ತೆ ಏನ್ ಧಾರಣೆ ಮಾಡಬೇಕು? ಸತ್ಯ, ನ್ಯಾಯ, ನೀತಿ, ಕರುಣೆ, ಧರ್ಮ, ವೈರಾಗ್ಯ ಪಾಲನೆ ಮಾಡಬೇಕು. ವೈರಾಗ್ಯದ ಬಗ್ಗೆ ಹೇಳ್ತಾ ಇದ್ದೆ. ವೈರಾಗ್ಯದ ಬಗ್ಗೆ, ವೈರಾಗ್ಯ ಯಾವ ರೀತಿ ಇರಬೇಕು ಅಂತ ಅಂದ್ರೆ, ನಮಗೆ ನಾವು ಒಂದು ಸಿನಿಮಾ ನೋಡೋ ಹುಚ್ಚು ನಮಗಿದೆ, ಗುರುಸ್ಥಾನಕ್ಕೆ ಬಂದ್ವಿ, ಏನಪ್ಪ ಅವುಗಳನ್ನೆಲ್ಲ ನೋಡೋದು ಅಂತ ಬಿಟ್ವಿ. ಬಹಳ ಚೆನ್ನಾಗಿ ಹೇಳೋರು ಹನುಮಾನ್ ಸಾಹೇಬ್. ಅವ್ರ ಕಾಲದಲ್ಲಿ ರಾಜ್ಕುಮಾರ್ ಪಿಕ್ಚರ್ ಚೆನ್ನಾಗಿ ನೋಡೋದು. ಹೇಳ್ತಾ ಇದ್ರು, ಬಸ್ನಲ್ಲಿ ಓಡಾಡೋರು ಮಾತಾಡ್ಕೊಳ್ಳೋದಕ್ಕೆ ಗೊತ್ತಾಗುತ್ತೆ, ಅದನ್ನ ವಿಚಾರಗಳಲ್ಲಿ ಸೇರಿಸಿರೋರು. ಯಾರೋ ರಾಜ್ಕುಮಾರ್ ಪಿಕ್ಚರ್ ಬಂದ್ಬಿಟ್ಟೈತಂತೆ, ಚೆನ್ನಾಗೈತಂತೆ ಅಂತ ನೋಡಕ್ ಬಿಟ್ಬಿಟ್ಟವನೆ ಬಾಹ್ಯವಾಗಿ ನೋಟದಿಂದ. ಇಲ್ಲಿ ಕುಳಿತುಕೊಂಡು ಅದ್ರ ಚಿಂತನೆ ಮಾಡ್ತಾ ಇರ್ತಾನೆ. ನೋಡಿ ಹೆಂಗೆ ಎಷ್ಟು ಉದಾಹರಣೆ ಕೊಡ್ತಾರೆ. ಅದನ್ನು ಸಹ ಮಾಡಬಾರ್ದು. ಯಾವುದೋ ಅದು ಉದಾಹರಣೆ ಕೊಟ್ಟರು. ನಾವೇನ್ ಮಾಡ್ಬೇಕು? ಪಂಚ ವಿಷಯಗಳ ಚಿಂತನೆ. ಅದು ತಿನ್ಬೇಕು, ಇದು ತಿನ್ಬೇಕು. ನಮ್ಗೆ ಶುಗರ್ ಜಾಸ್ತಿ ಆಗ್ಬಿಟ್ಟಿದೆ, ಕಂಟ್ರೋಲ್ನಲ್ಲಿದ್ದೀವಿ. ಹಾಗೆ ನಾವು ಸಹ ತಿನ್ನಿಲ್ಲ ಚಿಂತನೆ ಮಾಡ್ತಾ ಇದ್ರೆ ಶುಗರ್ ಜಾಸ್ತಿ ಆಗ್ಬಿಟ್ಟಿದೆ. ಹಂಗೆ ನೋಡಿ, ಹಾಗೆ ಚಿಂತೆಯನ್ನು ಮಾಡಬಾರ್ದು ಅಂತ ಹೇಳ್ತಾರಲ್ಲ ಡಾಕ್ಟ್ರು. ಅದೇ ರೀತಿಯಾಗಿ ನಾವು ಇದನ್ನೆಲ್ಲ ನಮಗೆ ನಾವೇನೆ ಚಿಂತನೆ ಮಾಡಬೇಕು. ಗುರು ಕೊಟ್ಟ ಜ್ಞಾನದ ಶಕ್ತಿಯಿಂದ ಚಿಂತನೆ ಮಾಡ್ತಾರೆ. ನಾವೇ ಹೋಗ್ಬೇಕು, ತೋರಿಸ್ಕೊಟ್ಟ ದಾರಿ ಇಲ್ಲ. ಈಗ ನಮ್ಮ ಸದ್ಗುರು ಹನುಮಾನ್ ಸಾಹೇಬರು ದೇಹ ಬಿಟ್ಟು ಹೊರಟೋದು, ಆದರೆ ಅವ್ರು ಕೊಟ್ಟಿರತಕ್ಕಂಥ ಜ್ಞಾನ ವಿಚಾರಗಳ ಶಕ್ತಿಗಳನ್ನ ನಾವು ಅಭಿವೃದ್ಧಿ ಮಾಡ್ಕೊಬೇಕು. ಅವ್ರು ಸತ್ತೋದ್ರು ಅಂತೇಳಿ ಇನ್ನೊಬ್ಬರನ್ನ ಆಶ್ರಯಿಸೋದಲ್ಲ. ಅವ್ರು ಎಂಥ ಜ್ಞಾನ ಕೊಟ್ಟಿದ್ದಾರೆ ಗೊತ್ತಾ ನಮ್ಗೆ? ಅದ್ಭುತವಾದ ಸತ್ಯ ಜ್ಞಾನವನ್ನ ಕೊಟ್ಟಿದ್ದಾರೆ, ಸತ್ಯನಾಮದ ಎಂಬ ಹೆಸರಿನಲ್ಲಿ. ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಮತ್ತೆ ಹೇಳ್ತಾರೆ ಮುಂದುವರೆದು, ಕಾಮಿನುಲ ಪೈ ಆಶ ಕಾಲ್ಸಿ ಕಡುಕು ವೇಸಿ నిష్కళంకుడైన నిర్మలనుకు సకల జీవులనుక్క సమముగా భావించు సత్యాత్ముడైన సంపన్న నకును. ಕಾಮಿನಿಯರ ಸಂಸರ್ಗದ ವ್ಯಾಮೋಹವನ್ನ ಸುಟ್ಟು ಪಕ್ಕಕ್ಕಿಡಬೇಕು, ತಳ್ಳಿ ಬಿಸಾಕ್ಬೇಕು. ಅದನ್ನ ತಳ್ಳಿ ಬಿಸಾಕ್ಬೇಕು. ದೋಷವಿಲ್ಲದವನು ನಿಷ್ಕಳಂಕನು. ಅಲ್ಲಿ ಇನ್ನೊಂದು ಕಡೆ ಓದ್ದೆ, ಈಗಲಾದ್ರೂ ಎಚ್ಚೆತ್ತು ಮಾಡುವಂತನಾಗಪ್ಪ. ಇಷ್ಟ ದಿನ ಏನೋ ಆಗೋಯ್ತು, ಏನೋ ಮಾಡಿಬಿಟ್ಟೆ, ಪ್ರಾರಬ್ಧ ಕರ್ಮಾನುಸಾರ ಏನೇನೋ ಅನುಭವಿಸ್ಬಿಟ್ಟೆ, ಏನೇನು ಮಾಡಬೇಕೋ ಮಾಡಿಬಿಟ್ಟೆ, ಏನೋ ಅದೃಷ್ಟವಶಾತ್ ಪುಣ್ಯ ಸಂಸ್ಕಾರ ಬಂದ್ಬಿಟ್ಟಿದ್ಯಾ, ಸತ್ಸಂಗ ಇಂಥ ಒಂದು ಸತ್ಸಂಗ ಕೇಳ್ತಾ ಇದೆಯಾ, ಈಗಲಾದರೂ ಎಚ್ಚೆತ್ತುಕೊಳ್ಳು. ಅಭಿಜಾಗೋ ಅಂತ ಹೇಳ್ತಾರೆ. ಅಭಿ ಅಂದ್ರೆ ಈಗ, ಜಾಗ ಅಂದ್ರೆ ಎಚ್ಚರಗೊಳ್ಳು. ಈಗಲಾದರೂ ಎಚ್ಚೆತ್ತುಕೊಳ್ಳು. ಏನೋ ಆಗೋಯ್ತು ಇಲ್ಲಿವರೆಗೂ ಬಿಡು, ಏನು ಬೇಕಾಗಿಲ್ಲ. ಪ್ರಯತ್ನ ಮಾಡು, ಆಗತ್ತೆ ಅಂತ. ಆಮೇಲೆ ರಾಗದ್ವೇಷಾದಿ ಕಲ್ಮಶವಿಲ್ಲದೆ ಸ್ವಚ್ಛ ಹೃದಯವುಳ್ಳ ನಿರ್ಮಲನೂ ಆಗಿರಬೇಕು. ನೋಡಿ, ರಾಗದ್ವೇಷ, ಪ್ರೇಮ, ಅತಿಯಾದ ಪ್ರೇಮ, ದ್ವೇಷ ಇವೆಲ್ಲವನ್ನ ಬಿಡಬೇಕು. ಎಲ್ಲಾ ಜೀವಿಗಳನ್ನ ಸಮದರ್ಶಿತ್ವದಿಂದ ಒಂದೇ ರೀತಿ, ನನ್ನ ಹಾಗೆ ಆತನು ಚೈತನ್ಯ ಸ್ವರೂಪನು, ಭೇದ ಭಾವ ಮಾಡಬಾರ್ದು ಅನ್ನೋ ಉದ್ದೇಶ. ಭೇದ ಭಾವ ಮಾಡಬಾರ್ದು ಅನ್ನೋ ಉದ್ದೇಶ. ನೀನು ಜ್ಞಾನಕ್ಕೆ ಅರ್ಹನಲ್ಲ ಅನ್ನೋದು, ನಾವನ್ನ ವರ್ಗಾಯಿಸೋದು, ಅವೆಲ್ಲ ಭೇದ ಭಾವ. ಎಲ್ಲರೂ ಅರ್ಹರೇ ಆತ್ಮಜ್ಞಾನ ತಿಳ್ಕೊಳ್ಳೋದಕ್ಕೆ.
ಯಾವುದೇ ಜಾತಿ, ಯಾವುದೇ ಪಂಥ, ಯಾವುದೇ ಧರ್ಮ ಅದ ವ್ಯಕ್ತಿ ಬಂದು ನನಗೆ ಆತ್ಮವಿದ್ಯೆಯನ್ನು ತಿಳಿಸ್ಕೊಡುವಂತ ಗುರುಗಳ ಹತ್ರ ಕೇಳಿದ್ರೆ ಅವ್ರು ಕೊಡುವಂತನಾಗಿರ್ಬೇಕು ಗುರು. ನೀನು ಚಾಂಡಾಳ, ನೀನು ಸರಿ, ನೀನು ಅದಕ್ಕೆ ಅರ್ಹನಲ್ಲ ಅಂತ ಹೇಳಬಾರ್ದು, ಅರ್ಹನಲ್ಲ ಅಂತ ಹೇಳಬಾರ್ದು. ಅವನು ಇಷ್ಟಪಟ್ಟು ಬಂದನ ಸತ್ಸಂಗ ಹೇಳಬೇಕು. ಅವನು ಅದರಲ್ಲಿ ಶ್ರದ್ಧೆ ಇಟ್ಟು ಮುಂದುವರೆದ್ರೆ ಅವನಿಗೆ ದೀಕ್ಷೆಯನ್ನು ಕೊಡ್ಬೋದು. ಹಾಗಾಗಿ ಹೇಳ್ತಾರೆ ಯಥಾರ್ಥ ಹೃದಯವುಳ್ಳ, ಯಥಾರ್ಥ ಅಂದ್ರೆ ಇರೋ ಹಾಗೆ ಮನಸ್ಸು ಏನು ಸತ್ಯ ಜ್ಞಾನ ಇದೇ ರೀತಿ ಇದೆಯಪ್ಪ, ಬೇರೆ ಎಲ್ಲ ಅಸತ್ಯವೇ, ದೇಹನೂ ಅಸತ್ಯನೇ, ಒಂದಲ್ಲ ಒಂದು ದಿನ ಬಿದ್ದೋಗ್ಬಿಡುತ್ತೆ. ಕಣ್ಮುಂದೆ ನೋಡ್ತಾ ಇದೀವಿ, ನಾಗರಾಜಪ್ಪ ಅವರು ಹೋದ್ರು, ಕೇಶವಮೂರ್ತಿಗಳು ಹೋದ್ರು, ನಮ್ಮ ಸಂಬಂಧಿಕರು ಹೋಗ್ತಾ ಇದ್ದಾರೆ, ಇನ್ನು ಹೋಗೋರು ಎಷ್ಟೇ ಇದ್ದಾರೆ, ಅದ್ರ ಜೊತೆ ನಾನು ಈ ದೇಹನೂ ಹೋಗುತ್ತೆ. ಹಾ, ಎಲ್ಲ ಕ್ಯೂ ಒಳಗವ್ರೆ. ಕ್ಯೂನಲ್ಲವರು ಅಡ್ಡ ಅವರು ಮುದ್ದ ಅವರು ಯಾರು ಗೊತ್ತು ಅಲ್ಲೇ ನಮ್ಮ ಎಲ್ಲ ಕ್ಯೂನಲ್ಲಿ ಇದ್ದೀವಿ. ಪಾಸ್ ಕೊಟ್ಟವ್ರೆ, ಬೋರ್ಡಿಂಗ್ ಹಂಗೆ ಡೇ ಟು ಟೈಮ್ ಈ ರೀತಿ ಇರಬೇಕು. ಬ್ರಹ್ಮಚರ್ಯವೇ ಸಾಧಕನಿಗೆ ಮುಖ್ಯ ಬಲ. ಅಂದ್ರೆ ಈಗಲಾದ್ರೂ ಸಹ ಅದನ್ನ ಮಾಡ್ಕೊಂಡು ಹೋಗ್ಬೋದು. ಹೆಂಡತಿ ಆದ್ರೂ ಮಕ್ಕಳಾದ್ರೂ ಇವಾಗ ಏನಪ್ಪ ನಾವು ಬ್ರಹ್ಮಚರ್ಯ ಮಾಡೋದು ಅಂದ್ರೆ ಬ್ರಹ್ಮಚರ್ಯ. ಬ್ರಹ್ಮ ಅಂದ್ರೆ ಆತ್ಮ, ಚರಿ ಅಂದ್ರೆ ಸಂಚಾರ, ಸಂಚಾರ ಮಾಡೋದು, ಅದ್ರಲ್ಲಿ ತೊಡಗಿಸ್ಕೊಳ್ಳೋದು ನಮ್ಮನ್ನ. ಬ್ರಹ್ಮಚರ್ಯ ಅಂದ್ರೆ ಒಂದೇ ಇದಕ್ಕೆಲ್ಲ ಹೇಳೋದು, ಇದಕ್ಕೂ ಸಹ ಹೇಳ್ತಾರೆ ಬ್ರಹ್ಮಚರ್ಯದ ಅರ್ಥ. ಬ್ರಹ್ಮಚರ್ಯ ಅದನ್ನು ಪಾಲನೆ ಮಾಡೋರು ಇದ್ದಾರೆ ಮೊದಲಿಂದನು. ಬ್ರಹ್ಮಚರ್ಯ, ಬ್ರಹ್ಮವನ್ನ ತಿಳಿಯೋದಂದ್ರೆ ಆತ್ಮವನ್ನ ತಿಳಿಯೋ ಮಾರ್ಗದಲ್ಲಿ ನಡೆಯೋದೇ ಬ್ರಹ್ಮಚರ್ಯ. ನಾವೆಲ್ಲ ಸಂಸಾರಿಗಳಾಗ್ತೀವಿ, ಬ್ರಹ್ಮಚರ್ಯ ಪಾಲನೆ ಮಾಡ್ಲಿಕ್ಕಾಗಿಲ್ಲ, ನಮ್ಮ ಪ್ರಾರಬ್ಧದಲ್ಲಿ ಅದಿಲ್ಲ. ಹಾಗಂತೇಳಿ ಕೊರಗಬಾರ್ದು, ನಾವು ಚಿಂತೆ ಮಾಡಬಾರ್ದು. ಬ್ರಹ್ಮನನ್ನ ತಿಳಿಯೋ ಮಾರ್ಗದಲ್ಲಿ ಹೋಗೋಣ, ಅಂದ್ರೆ ನಮ್ಮ ಸ್ವರೂಪವನ್ನ ತಿಳಿಯುವನ್ನ ಮಾರ್ಗದಲ್ಲಿ ಹೋಗೋಣ. ಈ ಮಾರ್ಗದ ಬಂದ ಮೇಲೆ ನಾವು ಶುದ್ಧವಾದ ನಿರ್ಮಲವಾದ ಮನಸ್ಸಿಂದ ಕೂಡಿರ್ಬೇಕು. ಅಂತಹ ಶಿಷ್ಯನೂ ಆಗಿರ್ಬೇಕು, ಅದೇ ರೀತಿ ಗುರುನೂ ಆಗಿರ್ಬೇಕು. ಶಿಷ್ಯನೇ ಈ ಗುಣಗಳನ್ನು ಹೊಂದಿರಬೇಕು. ಹೇಳ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ. ಮುಕ್ತಿ ಕಾಂತೆಯನ್ನ ನಾವು ಬಯಸ್ಬೇಕು, ಲೋಕ ಕಾಂತಿ ಏನಲ್ಲ. ಮುಕ್ತಿ ಕೊಡತಕ್ಕಂತ ದೇವರನ್ನ ನಾವು ಆಶ್ರಯಿಸ್ಬೇಕು. ಲೋಕ ಕಾಂತಿ ಅಂದ್ರೆ ಇಲ್ಲಿ ಕಣ್ಣಿಗೆ ಕಾಣ್ತಾರಲ್ಲ, ಅದು ಆಪೋಸಿಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಪುರುಷರು ಸ್ತ್ರೀನ ಅರ್ಥ ಮಾಡ್ಕೊಳ್ಬೇಕು, ಸ್ತ್ರೀ ಪುರುಷನ ಆ ರೀತಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಮುಕ್ತಿಕಾಂತ ಈ ರೀತಿಯಾಗಿ ಶಿಷ್ಯನೂ ಇರಬೇಕು, ಅದೇ ಒಂದು ರೀತಿಯಲ್ಲಿ ಗುರುವೂ ಇರಬೇಕು. ಇಂಥ ಶಿಷ್ಯನೂ ಸಿಗೋದು ಬಹಳ ಕಷ್ಟ, ಗುರುನೂ ಸಿಗೋದು ಕಷ್ಟ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಆದರೆ ಇರ್ತಾರೆ, ಎಲ್ಲ ಒಬ್ಬೊಬ್ರು ಇರ್ತಾರೆ ಮಹಾತ್ಮರು, ನಾವಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಾವು ಕಂಡೆ ಸದ್ಗುರು ಹನುಮಾನ್ ಸಾಹೇಬ್ರು ಆ ರೀತಿ ಇದ್ರು. ಮತ್ತೆ ವಿಚಾರಕ್ಕೆ ಬರೋಣ. ನಾವು ಹೇಳಿದ್ರೆ ಗುರು ಗುಣಗಳೆಲ್ಲ ನೋಡಬೇಕು ಅದೆಲ್ಲ ಒಂದಷ್ಟು ಜನ ಹೇಳ್ತಾರೆ, ಗುರುಗಳ ಗುಣಗಳು ಏನು ಬೇಕಾಗಿದೆ ನಿಮಗೆ, ಪಾಠ ಮಾಡೋ ಮೇಷ್ಟ್ರು ಏನು ಅವ್ರು ಬೇಕಾಗಿರೋದು ಪಾಠ ಮಾಡೋ ಮಾಸ್ಟ್ ಹೇಳಲಿಲ್ಲ ನಾನು. ಪಾಠ ಮಾಡೋ ಮಾಸ್ಟ್ ಹೇಳಿಲ್ಲ, ಅದು ವ್ಯವಹಾರ. ಅದು ಜನ ಹೇಳ್ತಾರೆ ಗುರುಗಳು ಅವ್ರ ಗುಣ ಹೆಂಗಾದ್ರೂ ಇರ್ಲಿ, ಆ ಗುರುಗಳು ಕುಡಿಯೋದಾದ್ರೂ ಕೊಟ್ಟರೆ ತಿನ್ನೋದಾದ್ರೆ ಏನಾದ್ರೂ ಇರಲಿ, ಪ್ರವಚನ ಚೆನ್ನಾಗಿ ಹೇಳ್ತಾರ, ನಿನ್ಗೆ ಇಡಿಸೋಂಥ ಪ್ರವಚನ ಹೇಳ್ತಾರ, ಅದನ್ನ ನೀನು ಆಯ್ಕೆ ಮಾಡ್ಕೋಬೇಕು. ಆ ಗುರುಗಳು ಹಂಗೆ ಹಿಂಗೆ ಅವ್ರ ಗುಣಗಳೆಲ್ಲ ನೀನು ದ್ವೇಷ ಮಾಡೋದು ಯಾಕೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಅದನ್ನು ನಾನು ಒಪ್ಕೊಳ್ತೀನಿ. ಆ ವಿಚಾರದಲ್ಲಿ ನಾವು ನಿಮ್ಗೆ ಆಪೋಸಿಟ್ ಆಗಿ ಉತ್ತರ ಕೊಡಲ್ಲ. ಕೆಲವರು ಇರ್ತಾರೆ ಆತ್ಮಜ್ಞಾನಿಗಳಿರ್ತಾರೆ, ಅವ್ರ ಅಭ್ಯಾಸ ಬಲ ಏನೋ ಇರ್ದಿದೆ. ಅದಕ್ಕೆ ನಮ್ಮ ಹನುಮಾನ್ ಸಾಹೇಬ್ರು ಹೇಳೋರು, ಅದಕ್ಕೂ ಹೇಳೋರು, ಎಷ್ಟೊಂದು ಹೇಳ್ಬಿಟ್ಟವ್ರೆ. ಅವೆಲ್ಲ ಅರ್ಥ ಆಯ್ತಾ? ಬೊಂಗಿ ಕುಡಿಯೋರೆಲ್ಲ ಗುರುಗಳು ಅನ್ನಿಸ್ಕೊಂಡವ್ರೆ ಅಂತ.
ಬಂಗಿ ಕುಡಿಯೋರಲ್ಲ ಅದೆಲ್ಲ ಕುಡಿಬಾರ್ದು ಅಂತ ಕಬೀರ್ ಸಾಹೇಬ್ರ. ಯಾಕೆ ಅಂತ ಕೇಳಿ ಅವೆಲ್ಲ ಅಮಲು ಪದಾರ್ಥ ಸ್ವಾಮಿ, ಅಮಲು ಪದಾರ್ಥ. ಅಮಲನ್ನ ಸೇವಿಸಿದ ವ್ಯಕ್ತಿ ಏನೇ ಕೃತ್ಯವನ್ನ ಮಾಡಬಲ್ಲವಂತನಾಗಿರ್ತಾನೆ. ಅಲ್ಲೇನಮ್ಮ? ಅವನಿಗೆ ಜ್ಞಾನ ಇಲ್ದಂಗೆ ಅದಕ್ಕೆ ಅವೆಲ್ಲ ಎಚ್ಚರ ತಪ್ತಾರವರು, ಎಚ್ಚರ ತಪ್ತಾರೆ. ಎಚ್ಚರ ತಪ್ಪದೇ ಇರೋರು ಇದ್ದಾರೆ. ಬಟ್ ಆದ್ರೆ ಅವರೆಲ್ಲ ಯಾರು? ಇದೇ ಬ್ರಹ್ಮ ವಿಷ್ಣು ಗುರುಗಳನ್ನೆಲ್ಲ ಪೂಜೆ ಮಾಡತಕ್ಕಂಥವ್ರು. ಅವ್ರು ನಿಜವಾದ ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಸ್ವರೂಪದ ಜ್ಞಾನ ತಿಳಿದಿದ್ದ ಪಕ್ಷದಲ್ಲಿ ಅವರು ಅದನ್ನೆಲ್ಲ ಬಿಟ್ಟು ಬಿಡ್ತಾ ಇದ್ರು. ಅಂತ ಗುರುಗಳನ್ನ ನೋಡಿದೀವಿ ನಾವು. ಸಿದ್ದಪ್ಪ ಅಂತ ನಮ್ಮ ಜೊತೆ ನಮ್ಮ ಹಳೆ ಮನೆ ಅಟ್ಟಿಗೆ ಬರೋರು, ಅವರು ಪರಪ ಸ್ವಾಮಿಗಳ ಭಕ್ತರು. ಅವರೆಲ್ಲ ಅಮಲು ಪದಾರ್ಥಗಳನ್ನ ಸೇವೆ ಮಾಡ್ತಕ್ಕಂಥವ್ರು ಇರೋರು. ಅಮಲು ಪದಾರ್ಥಗಳನ್ನ ಸೇವೆ ಮಾಡ್ತಾರೆ. ಹೌದು, ಪರಪ ಸ್ವಾಮಿ ಅವರು ಬಂಗಿ ಸೇವನೆ ಮಾಡ್ತಾ ಇದ್ರಂತೆ. ಇರ್ಲಿ ಬಿಡಿ, ಅದು ಅವ್ರ ಇಷ್ಟ. ನಾವು ಅವ್ರಿಗೆ ಒಂದು ಗೌರವ ಕೊಡೋಣ, ಗುರು ಅಂತ ಸ್ವೀಕಾರ ಮಾಡೋಣ, ನಮಸ್ಕಾರ ಹಾಕೋಣ. ಆದರೆ ನಾವು ಸತ್ಯ ಜ್ಞಾನದ ಮಾರ್ಗದಲ್ಲಿ ಇದೀವಲ್ಲ, ನಾವು ನಮ್ಮ ಆಚಾರ ವಿಚಾರಗಳು ಚೆನ್ನಾಗಿರ್ಬೇಕು. ಆಗ್ಲೇ ಹೇಳಿದ್ರಲ್ಲ, ಸಮದರ್ಶಿತ್ವ ಭಾವ ಅಂದ್ರೆ ಎಲ್ಲರೂ ನನ್ನ ಹಾಗೆ ಚೈತನ್ಯ ಜೀವಿಗಳು. ನಾವು ತಾಳ್ಕೊಂಡು ನಾವು ಮುನ್ನಡೆಯೋಣ. ಅವ್ರವ್ರ ಪ್ರಾಣ ಅವ್ರವ್ರು ಅಷ್ಟೇ. ಏನ್ ಸ್ವಾಮಿ? ಅವ್ರವ್ರ ಪ್ರಾಣ ಅವ್ರವ್ರದ್ದು, ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ ಅಷ್ಟೇ. ಅಳವಡಿಸ್ಕೊಂತಾರೆ ಅಷ್ಟೇ. ಅಂದ್ರೆ ಏನಾಗುತ್ತೆ ಅಂದ್ರೆ ಸಮಾಜದಲ್ಲಿ ತರ್ಕಕ್ಕೆ ಬಂದಾಗ ನೀವೆಲ್ಲ ಹೇಳಿದ್ರಲ್ಲ ಸಮಯ ಆಚಾರ ವಿಚಾರಗಳೆಲ್ಲ ಇಟ್ಕೊಂಡಿರೋನು ಇಲ್ಲೇ ಏನಾದ್ರು ಗುಟ ಹೊಡ್ಕೊಂಡಿದ್ದಾರೆ, ಇಲ್ಲೇ ಇಲ್ಲಲ್ಲ, ಇಲ್ಲ ನಾವೇನಾದರೂ ನಾವು ಹೋಗ್ಬಿಡ್ತೀವಿ ನೀವು ಮಾತ್ರ ಇಡ್ತೀರಾ ಅನ್ನೋ ಅಂತ ಒಂದಷ್ಟು ಇದೆ. ಅವನು ಆಚಾರವಂತನಾಗಿದ್ರು ಸರಿ, ಯಾವುದೇ ವ್ಯಕ್ತಿ ಆಚಾರವಂತನಾಗಿದ್ರು ಸರಿ, ಆಚಾರ ಇಲ್ದೇವನಾಗಿದ್ರು ಸರಿ, ಅಜ್ಞಾನಿ ಆಗಿದ್ರು ಸರಿ, ಜ್ಞಾನಿ ಆಗಿದ್ರು ಸರಿ, ಯಾರೂ ಸಹ ಗುಣ ಹೊಡ್ಕೊಂಡು ಇಲ್ಲಿ ಇರೋದಿಲ್ಲ ಸ್ವಾಮಿ. ಅಲ್ಲೇನಮ್ಮ? ಅವ್ರು ಹೇಳಿದ್ರಲ್ಲ, ಪಾಸ್ ಕೊಟ್ಟಿರ್ತಾರೆ, ಆ ಸಮಯಕ್ಕೆ ಹೋಗ್ಬೇಕು ಅದು ಅಷ್ಟೇ. ದೇವತೆಗಳ ರಾಮನು ಸತ್ತೋದ ಅಂತ ಕಥೆಗಳಲ್ಲಿ ಬರೀತಾರೆ, ಕೃಷ್ಣ ಸತ್ತೋದ ಅಂತ ಬರ್ದವ್ರೆ. ಇನ್ನೇನ್ ಸ್ವಾಮಿ? ಅಲ್ಲ ನಾವು ಚಿಂತನೆ ಮಾಡ್ಬೇಕಲ್ವಾ? ಇವೆಲ್ಲ ಚಿಂತನೆ ಮಾಡ್ಬೇಕಲ್ಲ ಸ್ವಾಮಿ. ಅವ ಚಿಂತನೆ ಮಾಡಿದಾಗ ಇವೆಲ್ಲ ಹೋಗ್ತವೆ. ಇವೆಲ್ಲ ಅಜ್ಞಾನದ ವಿಚಾರಗಳೆಲ್ಲ ಹೋಗ್ತವೆ. ಜ್ಞಾನದ ಮಾರ್ಗದಲ್ಲಿ ನಾವು ನಡೀತಾ ಇರ್ತೀವಿ. ಜ್ಞಾನದ ಮಾರ್ಗದಲ್ಲಿ ನಡೀತಾ ಇರ್ತೀವಿ ಅಂತ ಗುರುಗಳಿದ್ದಾರೆ. ಅವರು ಒಳ್ಳೆ ಸಿದ್ದಪ್ಪ ಅಂತ ಹೇಳಿದ್ರಲ್ಲ, ಒಳ್ಳೊಳ್ಳೆ ವಿಚಾರ ಹೇಳೋರು. ಆದ್ರೆ ಏನು ಪ್ರಯೋಜನ? ಒಂದು ಮಾತು ಹೇಳ್ಬಿಟ್ರು ಅವರು. ಹೇಳಿದ್ದೀನಿ, ಮರ್ತೋಗಿರುತ್ತೆ ಅಂತೇಳಿ. ನಮಗೆಲ್ಲ ಅವೆಲ್ಲ ಮರೆಯಲ್ಲ ನಾವು. ನಾನು ಪೊಲೀಸ್ ಕೆಲಸದಲ್ಲಿದ್ದೆ, ಬಂದೆ, ಬೂಟ್ ಬಿಡಿಸ್ತಾ ಇದ್ದೆ. ನಮ್ಮ ತಾಯಿಯವರು ಮಾತಾಡ್ತಾ ಇದ್ರು. ಅವರು ನಮ್ಮ ಜ್ಞಾನ ಚಿನ್ನ ಕಣೋ ಚಿನ್ನ ಅಂದರು. ನಾನು ಹೇಳಿದೆ, ಚಿನ್ನ ಕಾಯಿಸಿದ್ರೆ ಅರ್ಧೋಗ್ಬಿಡುತ್ತೆ, ಪೀಸ್ ಆಗ್ಬಿಡ್ತಿದ್ದೆ. ನಮ್ದು ವಜ್ರ ಗೊತ್ತಾ ಅಂದೆ. ಮಾತಾಡಿದ್ರೆ ಸೀಟ್ ಖಾಲಿ ಮಾಡ್ಬಿಟ್ಟು. ವಜ್ರ ಸ್ವಾಮಿ, ಸಣ್ಣದಿದ್ರು ವಜ್ರನೇ, ಅದಕ್ಕೆ ಬೆಲೆ ಚಿನ್ನಕ್ಕಿನ್ನ ಅಪಾರವಾದ ಬೆಲೆ. ಒಂದೇ ಮಾತು ಹೇಳಿದ್ದು ಅವ್ರಿಗೆ, ಸೀಟ್ ಖಾಲಿ ಮಾಡಿಬಿಟ್ರು. ನೋಡಿ ಹಂಗೆ ಯಾವುದೋ ಸತ್ಯ ಜ್ಞಾನ ಯಾರೇ ಮಾಡಲಿ, ಕಬೀರ್ ಸಾಹೇಬ್ರೆ ಅಂತ ಅಲ್ಲ, ಯಾರೇ ಈ ಜ್ಞಾನವನ್ನು ಆಚರಣೆ ಮಾಡಲಿ, ಕಬೀರ್ ಸಾಹೇಬ್ರು ಹೇಳ್ತಕ್ಕಂಥ ವಿಚಾರಗಳನ್ನು ಅಳವಡಿಸಿಕೊಂಡು ಅಹಿಂಸಾಪರನಾಗಿ ಸತ್ಯ, ನ್ಯಾಯ, ನೀತಿ, ಕರುಣೆ, ದಯಾ, ಕ್ಷಮ, ವೈರಾಗ್ಯ ಪಾಲನೆ ಮಾಡಲಿ ಹೇಳಿದ್ದಾರೆ ಅಭಿಲಾಷ್ ಸಾಹೇಬರು. ಏನೋ ಈ ರೀತಿಯ ಒಂದು ಆಚಾರಗಳನ್ನು ಅಳವಡಿಸಿಕೊಂಡಂತ ಯಾವುದೇ ಪಂಥದವನಾಗಿರಲಿ ಅವನ್ನ ಗೌರವಿಸಿ ಅಂತ ಎಲ್ಲಿ ತಂದ್ಬಿಟ್ರು. ಅದೇ ಸಮದರ್ಶಿತ್ವ ಭಾವ. ಯಾವುದೇ ಪಂಥ ಅವ್ನು ಕೃಷ್ಣನ ಪೂಜೆ ಮಾಡ್ತಾನೆ, ಮಾಡ್ಕೊಳ್ಳಿ. ಆದರೆ ಈ ಗುಣಗಳೆಲ್ಲ ಇದೆಯಲ್ಲ, ಅದು ಅವನಿಗೆ ಅದು ಸತ್ಯ, ಅವನಿಗೆ ಅದು ಸತ್ಯ. ಆದರೆ ಇನ್ನಿತರ ಗುಣಗಳು ದಯಾ, ಕ್ಷಮ, ಶೀಲ, ವೈರಾಗ್ಯ ಇವೆಲ್ಲ ಇದೆಯಲ್ಲ, ಅವುಗಳಿಗೆ ನಾವು ಅಂತಹ ವ್ಯಕ್ತಿಯನ್ನು ಗೌರವಿಸು. ಅಗೌರವ ಕೊಡಬೇಡ, ಅವ್ರಿಗೆ ಅಗೌರವ ಕೊಡಬೇಡ. ಈ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು. ಕಳೆದ ವಾರ ನಾವೇನು ಹೇಳಿದ್ವಿ? ಮಾನವ ಜೀವನ, ಅದನ್ನು ಹೇಳಿದ್ವಲ್ಲ, ಮಾನವ ಜೀವನ ಮತ್ತು ಮನಸ್ಸಿನ ಮಹತ್ವ. ಮನಸ್ಸಿನ ಅದು ಒಂದು ಉದಾಹರಣೆ ಕೊಟ್ಟೆ. ಮಾನವನ ಮನಸ್ಸು ಬಹಳ ವಿಕಾಸ, ಯೋಚನೆ ಮಾಡತಕ್ಕಂಥ ಶಕ್ತಿ ಇದೆ. ಆದರೆ ಕ್ರಿಮಿಕೀಟಾದಿಗಳಿಗೆ, ಪಶು ಪಕ್ಷಿಗಳಿಗೆ ಈ ರೀತಿ ಕುಳಿತು ಸತ್ಸಂಗವನ್ನು ಕೇಳತಕ್ಕಂಥದ್ದು
ಬೇರೆ ಬುದ್ಧಿ ಎಲ್ಲ ಇರ್ತವೆ, ಅವಕ್ಕೂ ಆಹಾರ ಹುಡ್ಕೋ ಬುದ್ಧಿ ಏನೇನೋ ಇರ್ತವೆ, ಇಲ್ಲ ಅಂತೆಲ್ಲ, ಮನಸ್ಸು ಇರ್ತವೆ, ಬುದ್ಧಿ ಇರ್ತವೆ. ಈ ರೀತಿ ಕುಳಿತು ಸತ್ಸಂಗವನ್ನ ಕೇಳ್ತಾ ಸತ್ಯಾಸತ್ಯಗಳನ್ನು ವಿಮರ್ಶೆ ಮಾಡತಕ್ಕಂಥ ಒಂದು ಮನಸ್ಸು ಅವುಗಳಲ್ಲಿ ಇಲ್ಲ. ಅದಕ್ಕೆ ಮನುಷ್ಯನ ಮನಸ್ಸು ಅಪಾರವಾದ ಮಹತ್ವವುಳ್ಳವಾದದ್ದು. ಆದರೆ ಮನುಷ್ಯ ಏನ್ ಮಾಡ್ತಾನೆ, ಆ ಮನಸ್ಸನ್ನ ಸರಿಯಾಗಿ ಉಪಯೋಗಿಸದೆ ಅಜ್ಞಾನದಲ್ಲಿ ನಡೀತಾ ಇದ್ದಾನೆ, ಅಂಧಕಾರದಲ್ಲಿ ನಡೀತಾ ಇದ್ದಾನೆ, ಕತ್ತಲೆಯಲ್ಲಿ ನಡೀತಾ ಇದ್ದಾನೆ. ಒಂದು ಉದಾಹರಣೆ, ಒಬ್ಬ ಕುರುಡ, ಒಂದು ಕೋಟೆ, ಒಂದೇ ಬಾಗಿಲು. ಅದಕ್ಕೆ ಹಲವಾರು ಬಾರಿ ಅವರು ಹೇಳಿದ್ದಾರೆ, ಸ್ವಾಮಿಗಳು ಹೇಳಿದ್ದಾರೆ, ನಾವು ಹೇಳಿದ್ದೀವಿ. ಅವರು ಹೊರಗಡೆ ಬರಬೇಕು, ಕಣ್ಣಿಲ್ಲ, ಏನ್ ಆಶ್ರಯ ತೆಗೆದುಕೊಳ್ತಾನೆ ಹೇಳಿ? ಸ್ವಲ್ಪ ಸುಮ್ಮನೆ ಇದೆ, ಕೇಳೋಣ ಸ್ವಾಮಿಗಳನ್ನ, ಏನ್ ಆಶ್ರಯ ತೆಗೆದುಕೊಳ್ತಾನೆ? ಹೊಡಿರಿ ಚಪ್ಪಾಳೆ ನೋಡಿ. ಹಂಗೆ ಗೋಡೆನ ಆಶ್ರಯಿಸ್ತಾನೆ, ತಡ್ಕೊಂಡು ಬರ್ತಾನೆ ಬಾಗಿಲ ಹತ್ರಕ್ಕೆ. ಅಲ್ಲೊಂದು ಕಲ್ಲಿತ್ತು, ಎಡುದಾಗ ಗೋಡೆಗೆ ಬಿಟ್ಬಿಟ್ಟ, ಬಾಗಲ್ ದಾಟ್ಬಿಟ್ಟ, ಮುಂದಕ್ಕೆ ಹೋಗ್ಬಿಟ್ಟ. ಬಾಗಲ್ ದಾಟಿ ಮುಂದಕ್ಕೆ ಹೋಗ್ಬಿಟ್ಟ, ತಿರ್ಗಾ ಸುತ್ತಾ ಇದ್ದಾನೆ. ಏನಂದ್ರೆ ಮಾನವ ಜನ್ಮ ಕೋಟೆಯ ಬಾಗಿಲಿದ್ದಂಗೆ. ಈ ಭ್ರಮೆಗಳು, ಭ್ರಾಂತಗಳು, ಕಲ್ಪನೆಗಳು ಇವೆಲ್ಲವೂ ಸಹ ಗೋಡೆ ಇದ್ದಂಗೆ. ಕೋಟೆ ತಡ್ಕೊಂಡು ಅಲ್ಲಿ ಕಲ್ಲು ಅಡ್ಡ ಬಂತು, ಎಡೋಗ್ಬಿಟ್ಟ. ಅಂದ್ರೆ ಇದನ್ನ ತಪ್ಪಿಸ್ಕೊಂಡ್ರೆ ನಾವು ಹೀಗೆ ಸುತ್ತಾನೆ ಇರ್ತೀವಿ. ಗೋಡೆನ ತಡ್ಕೊಂಡು ಅಂಧಕಾರ, ಕಣ್ಣಿಲ್ದವನಿಗೆ ಅಂಧಕಾರನೇ ಅಲ್ಲ. ಆ ಬಾಗಿಲು ಬಿಡುಗಡೆಯ ಬಾಗಿಲು. ನಾವು ಆ ಬಿಡುಗಡೆಯ ಬಾಗಿಲ ಹತ್ರಕ್ಕೆ ಬಂದಿದ್ದೀವಿ. ನಾವು ಇವಾಗ ಮನುಷ್ಯ ಜನ್ಮ ಬಿಡುಗಡೆಯ ಬಾಗಿಲ ಹತ್ರಕ್ಕೆ ಬಂದಿದೆ. ನಾವೇನಾದ್ರೂ ಆ ಕಲ್ಲಿತ್ತರ ಎಡುವುದ್ರೆ, ಈ ಜನ್ಮದಲ್ಲಿ ಎಡಿದ್ರೆ ಮತ್ತೆ ನಾವು ಹುಟ್ಟೋದು ಸಾಯೋದು ಖಂಡಿತ. ಹಾಗಾಗಿ ನಾವು ಎಡವಬಾರ್ದು. ಇವಾಗ ಕರ್ಮಫಲ ಕರೆಕ್ಟ್ ಆಗಿದ್ರೆ ಅದು ಎಡುದಂಗೆ ಇರ್ತೀವಿ ಸಮಯ. ನಿನ್ನ ಒಂದು ನಿಂದ ಕರ್ಮಫಲ ಇನ್ನ ಇದ್ದೆ ಅಂದ್ರೆ ಶೇಷ ಇದ್ರೆ ತಿರ್ಗಾ ಸುತ್ತೋದೆ ತಾನೆ ಸಮಯ. ಅದನ್ನು ಹೇಳ್ತಾರೆ. ಎಲ್ಲ ಮನುಷ್ಯರಲ್ಲೂ ಈಗ ಬರ್ಬೇಕಾದ್ರೆ ಎಷ್ಟೋ ಪುಣ್ಯ ಮಾಡಿದ್ರೆ ಇದು ಬರೋದು. ಒಂದ್ಸರಿ ಎಡುವುದಲ್ಲ, ಅದು ಇನ್ನೊಂದ್ಸರಿ ಗಮನ ಇರ್ಬೇಕು ತಾನೆ. ಅದು ಇಲ್ಲ ಹಂಗೆ ತಿರುಗ್ತು, ಅಡುಗೆ ಬೀಳ್ತಾನೆ ಇದ್ರೆ ಕರ್ಮ ಅನ್ಕೊಂಡು ಒಂದ್ಸರಿ ಬೀಳ್ತಾನೆ, ಇನ್ನೊಂದ್ಸರಿ ಸುತ್ತ ಹಾಕುವಾಗ ಅದು ಕಲ್ಲೇ ಇದ್ದೀರಪ್ಪ ಅಂತ ಇನ್ನೊಂದ್ಸರಿ ನೋಡ್ಕೊಂಡು ಗೆಲ್ಬೇಕು ನೀವು. ಅದು ಗೆಲ್ಲೋದು ಅಂತ ಕರ್ಮ ಗೆದ್ದು ನಿಂದ ಆಗ್ತಾ ಗೆಲ್ಲೋದು ಅಂದ್ರೆ ಇವಾಗ ಹೇಳಿದ್ರು ನೋಡಿ, ಇಚ್ಛೆ ಕೋರಿಕೆಗಳನ್ನ ಬಿಡಬೇಕು. ನಾನು ಆಗಾಗ್ಬೇಕು, ಈಗಾಗ್ಬೇಕು. ನಿನ್ನೆ ಪ್ರೊಫೆಸರ್ ಅವರು ಪುರುಷೋತ್ತಮ ಬಹಳ ಅದ್ಭುತವಾಗಿ ಎಲ್ಲ ಕಂಠಸ್ಯ ಮಾಡ್ಬಿಟ್ಟಿದ್ದಾರೆ. ಅವರು ಹುಟ್ಟಿನಿಂದ ಪ್ರೊಫೆಸರ್, ಅವ್ರಿಗೆ ಬರುತ್ತೆ, ನಾವೆಲ್ಲ ಓದಿ ಹೇಳ್ಬೇಕು. ಅವರಲ್ಲಿ ಒಂದು ಸಾಸಿವೆ ಕಾರಣಷ್ಟು ಇಲ್ಲ ಬಿಡಿ. ಪುರುಷೋತ್ತಮ ಅಂತ ಬಹಳ ಅದ್ಭುತವಾಗಿ ಹೇಳ್ತಾರೆ ಸರ್ ಕಬೀರ್ ವಿಚಾರ. ಅಂದ್ರೆ ಅವ್ರು ಭಗವಂತ ಅಂತ ಡಬಲ್ ರೋಡ್ ಆಶ್ರಮಕ್ಕೆ ಕಳಿಸ್ತೀವಿ. ಬಹಳ ಚೆನ್ನಾಗಿ ಹೇಳ್ತಾರೆ ಕಬೀರ್ ವಿಚಾರ. ಎಲ್ಲಾ ವಿಚಾರಗಳನ್ನು ದೇವದಾಸ್ಮೆಯಿಂದ ವಚನಗಳು ಎಲ್ಲ ಅವ್ರು ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟವ್ರೆ. ಅವರು ಆ ರೀತಿ ಆಗ್ಬೇಕು ಅನ್ನೋದು ಅವ್ರು ನಗ್ಬಿಟ್ರು. ಈ ಆಸೆಗಳು ಪ್ರೊಫೆಸರ್ ಅಂತವ್ರು ಹಾಗೆ ನಾನು ಹುಟ್ಟಬೇಕು ಅಂತ ಕಾಮ್ಯ ಕರ್ಮಗಳನ್ನು ಮಾಡಿದ್ರೆ ಇನ್ನೆಲ್ಲಿ ನಮಗೆ ಬಿಡುಗಡೆ? ಅದೇ ಇಡುವುದು ಅಲ್ಲೇನು ಸೊಮ್ಮೆ ಬುದ್ಧಿ ಕೊಷ್ಟಿದ್ದಾನೆ. ಯಾರಿಗೂ ಎಷ್ಟೆಷ್ಟು ಫಲನ ಅಷ್ಟಷ್ಟೇ. ಇನ್ನ ನಿಮ್ಮದು ನಾವು ತಗೊಳಕ್ಕಾಗಲ್ಲ, ನಮ್ಮದು ಹೌದಮ್ಮ, ಖಂಡಿತ. ಒಂದು CL ಆಕಸ್ಮಿಕ ರಜೆನೆ ನಾವು ಬದಲಾವಣೆ ಮಾಡ್ಕೊಳಕ್ಕಾಗಲ್ಲ. ಎಷ್ಟೋ ಸಲ ಹೇಳಿದ್ದೀನಿ ಅಲ್ವಾ? ಸರ್ಕಾರಿ ನೌಕರು ಸಹಪಾಠಿಗಳು ನಿನ್ ರಜೆ ನನ್ನ ಕೊಡು ಅಂತ ಕೊಟ್ಬಿಡ್ತಾರ ಅವರು. ಇಲ್ಲ ಹಂಗೆ ಒಂಚೂರು ಇವಾಗ ನೋವು ಏನೋ ಸಾಂತ್ವನ ಒಂದ್ ಮಾತೆ ತಂದ್ಕೊಡ್ಬೋದು. ಒಂದು ಒದ್ದೆ ಬಟ್ಟೆ ತಲೆ ಮೇಲೆ ಹಾಕೊಂಡು ಮಲಿಕೊಳ್ಳೋ ಅನ್ಬೋದು. ಏನಮ್ಮ, ಗಂಡನಿಗೂ ಅಷ್ಟೇ, ಹೆಂಡತಿಗೂ ಅಷ್ಟೇ. ಹಂಗೆ ಅವ್ರವ್ರ ಕರ್ಮಕ್ಕಲ್ಲ ಅವ್ರವ್ರೆ. ಅಂದ್ರೆ ಇಲ್ಲಿಗೆ ನಾವು ಸೇರಿರೋದು ಬಹಳ ಶ್ರೇಷ್ಠವಾದ ಪುಣ್ಯಕರ್ಮ ಮಾಡಿ ನಾವು ಸೇರಿದ್ದೀವಿ. ಇದನ್ನ ನಾವು ಬೆಳೆಸ್ಕೊಳ್ಬೇಕು. ಬೀಜ ಬಿತ್ತುತ್ತಾರೆ ಗುರುಗಳು, ಅದನ್ನ ಮರವಾಗಿ ಫಲ ಮಾಡ್ಕೊಳ್ಳೋದು ನಾವು ಮಾಡ್ಕೊಳ್ಬೇಕು. ಜ್ಞಾನದ ಬೀಜವನ್ನ ಬಿತ್ತಿ ಹೊರಟೋದ್ರು. ಹನುಮಾನ್ ಸಾಹೇಬ್ರು ಆಶ್ರಮ ಕಟ್ಟಿದ್ರು. ಇದು ಎಲ್ಲರಿಗೂ ನೀವು ಪ್ರಚಾರ ಮಾಡುವಂತರಾಗಿ ಅಂತ ಅಂದ್ರು. ಮಾಡಿದ್ವಿ, ಇಲ್ಲೂ ನಡೀತಾ ಇದೆ. ಪರಂಪರೆ ಬೇರೆ ಇರ್ಬೋದು, ಇದು ಬುರಾನ್ಪುರದ ಪರಂಪರೆ, ಅದು ಕರ್ಷಿಯ ಪರಂಪರೆ ಬೇರೆ ಇರ್ಬೋದು. ಆದರೆ ಆತ್ಮ ವಿಚಾರ ಇದೆಯಲ್ಲ, ಅವೆಲ್ಲ ಒಂದೇ ಇಲ್ಲಿ. ಹೀಗಾಗಿ ಮನುಷ್ಯನ ಮನಸ್ಸು
ಸ್ವಾಮಿ, ಇನ್ನೊಂದು ಒಂದೇ ಒಂಚೂರು ಇದು ಮೌಢ್ಯವಾಗಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಇವಾಗ ಉದಾಹರಣೆಗೆ ಒಂದು ಮದುವೆ ಆಗ್ತಾ ಇದ್ರೆ ಸರಿ. ಅರಿಶಿನ ಕುಂಕುಮ ಇಟ್ಬೇಕಂದ್ರೆ ಗಂಡ ಸತ್ತೋಗಿದ್ರೆ ಅವ್ನು ಇಕ್ಸಲ್ಲ ಅಂತಕ್ಕಂಥ ಅದೆಲ್ಲ ಆಚರಣೆಗಳು. ಆಚರಣೆಗಳು. ಹೌದು. ಆದ್ರೆ ಈ ಆಚರಣೆಗಳು ಒಳ್ಳೇದ ಕೆಟ್ಟದ ಅನ್ನತಕ್ಕಂಥವ್ರು ನಿಮ್ಮಂಥವ್ರು ಆತ್ಮಜ್ಞಾನ ತಿಳಿದಿರ್ತಕ್ಕಂಥವ್ರಿಗೆ ಅದು ಯಾವುದೂ ಇಲ್ಲ. ಯಾಕಂದ್ರೆ ಎಲ್ರೂ ಆತ್ಮ ಇರ್ತಕ್ಕಂಥವ್ರು. ಪೂರ್ತಿಯಾಗಿ ಬರಲಿ ನಿಮ್ಮ ಮಾತು. ಆಯ್ತು. ಅದೆಲ್ಲ ಭೇದ ಭಾವನೆ ಇಲ್ವಲ್ಲ. ಅವಾಗ ಇದ್ದಾಗ ನಿಮ್ಮಂಥವ್ರು ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಈ ತರ ಒಂದ್ ಸ್ವಲ್ಪ ಹೇಳಿದ್ರೆ ಯಾರಿಗೋ ಒಬ್ಬರಿಗೆ 10 ಜನಕ್ಕೆ ಹೇಳಿದ್ರೆ ಒಬ್ರಿಗೋ ತಿಳ್ಕೊಂಡು ಅದು ಹಂಗೆ ಮುಂದೆ ಮುಂದುವರಿಸ್ಕೊಂಡು ಅದು ಕ್ರಮೇಣ ಕಮ್ಮಿ ಆಗ್ಬೋದಲ್ವ. ಸಮಾಜ ಮಾಡಿರ್ತಕ್ಕಂಥ ಆಚಾರ ವಿಚಾರಗಳನ್ನ ನಾವು ಎದುರಿಸಿ ನಡ್ಕೊಳಕ್ ಆಗೋದಿಲ್ಲ. ಅದನ್ನ ಅದ್ರ ಪಾಡಿಗೆ ಬಿಟ್ಬಿಡ್ಬೇಕು. ಮೊದಲು ಇವಾಗ ಬದಲಾಗ್ತಾ ಇದೆ. ನಾನು ಅದು ಬದಲಾವಣೆ ಹೇಳ್ತೀನಿ. ನಾನು ಬದಲಾವಣೆ ನಮ್ಮ ಭಕ್ತರು ಒಬ್ರು, ಅವ್ರ ಹೆಸರು ಹೇಳೋದು ಬೇಡ, ಅವರ ಹೆಸರು ಹೇಳೋದು ಬೇಡ. ಅವರು ಕೆಳವರ್ಗದವರು ಅಂದ್ಕೊಳ್ಳೋಣ, ಕೆಳವರ್ಗದವ್ರೆ. ನನ್ನ ಮಗನ ಮದುವೆಯಲ್ಲಿ ಯಾಕೆ ಉದಾಹರಣೆ ಹೇಳು, ಗುರುಗಳೇ ಸ್ವಾಮಿಗಳೇ ಅಂತ ಮಾತಾಡಿಸ್ತಾ ಇದ್ದ ಅವ್ರು ಹಿರಿಯರು. ಆದ್ರೂ ಏನಪ್ಪ ಬಾಪ ಅವನ ಸರಿ ಸ್ವಾಮಿ ಏನೋ ನಾವು ಮುಹೂರ್ತ ಮಾಡ್ಬೋದಾ ಅಂದು ನಾನು ಹೇಳಿದೆ, ಧಾರಾಳವಾಗಿ ಮಾಡಿ ಅಂದೆ, ಧಾರಾಳವಾಗಿ ಮಾಡೋಗಿ ಅಂದೆ. ನನಗೆ ಗೊತ್ತಿತ್ತು ಸಮದರ್ಶಿತ್ವ ಅದು ನಮ್ಮ ಮೇಲೆ ಅವಲಂಬಿಸಿದೆ, ನಮ್ಮ ಮನಸ್ಸಿನ ಮೇಲೆ ಅವಲಂಬಿಸಿದೆ. ನಾನು ಅವಾಗ ಬೇಡ ರೀ ನೀವು ಅಂದ್ಬಿಟ್ಟಿದ್ರೆ ನಾವು ಅವಾಗ ಅರ್ಹರಲ್ಲ ಆತ್ಮಜ್ಞಾನಕ್ಕೆ. ಹೇಳಿದೆ ಧಾರಾಳವಾಗಿ ಮಾಡಿ ಸ್ವಾಮಿ ನೀವು. ಯಾರಿಗೆ ಗೊತ್ತಿರುತ್ತಾ? ನನಗೆ ಗೊತ್ತು ಅಷ್ಟೇ, ಸಮಾಜಕ್ಕೆ ಗೊತ್ತಿರುತ್ತಾ? ನಾನು ಅದನ್ನ ನಿರ್ಧಾರ ಮಾಡಬೇಕು. ಬೇಡ ನಾನು ಬೇಡ ಹೋಗಿ ಮಾಡಿ. ಖುಷಿ ಆಗೋಯ್ತು ಅವ್ರಿಗೆ, ಖುಷಿ ಆಗೋಯ್ತು. ಒಳ್ಳೆ ಜ್ಞಾನಿನಪ್ಪ ಅಂತ ಅನ್ಬೇಕು. ಎಲ್ಲ ಗುರುಗಳು ಕೊಟ್ಟಿರೋದು. ಅವರು ಕಮ್ಮಿ ಜಾತಿ ಅಂತ ಗೊತ್ತಿದ್ರು ನೀವು ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಅದು ಸತ್ಯ ಆಗುತ್ತೆ. ಒಂದು ದಿವಸ ಅಲ್ಲ ಒಂದು ದಿವಸ ಒಂದು ದರ್ಶನ ಪ್ರಚಾರ ಆಗಿ ಯಾರು ನಾವ್ಯಾರು ಹೇಳ್ಕೊಳ್ಳೇ ಇಲ್ವಲ್ಲ ಪ್ರಚಾರ ಆಗಕ್ಕೆ. ಹೇಳ್ಕೊಳ್ಬಾರ್ದು ಸ್ವಾಮಿ, ಅವೆಲ್ಲ ಗುಪ್ತ ರಹಸ್ಯ. ಏನಮ್ಮ ಅಲ್ಲ ಆತ ಹೇಳ್ಕೊಂತಾನೆ, ಆತ ಹೇಳ್ತಾನೆ. ನೋಡ್ರಿ, ನಾನು ಈ ಕಮ್ಮಿ ಜಾತಿ ಆದ್ರೂ ಆ ಗುರುಗಳು ನಾನು ಅವಾಗ ಅವರೆಲ್ಲರೂ ಅಲ್ಲ ತಿಳುವಳಿಕೆ ಇರೋನು ಅವರು ಯಾರಿಗೂ ಹೇಳ್ಕೊಳಕ್ ಹೋಗಲ್ಲ, ಮನಸ್ಸಿನಲ್ಲೇ ನಿರ್ಧಾರ ಮಾಡ್ಕೊಂತಾರೆ. ಅರ್ಥ ಆಯ್ತಾ? ಆತ್ಮಜ್ಞಾನಿ ಅವರು ಜ್ಞಾನಿಗಳೇ ಅವ್ರು. ಅರ್ಥ ಆಯ್ತಾ? ಅವ್ರು ಹೇಳ್ಕೊಳಕ್ ಹೋಗಲ್ಲ, ಅದನ್ನ ಮನಸ್ಸಿನಲ್ಲಿ ನಮ್ಮನ್ನು ಅಭಿನಂದಿಸ್ತಾರೆ. ಮನಸ್ಸಿನಲ್ಲಿ ಅಭಿನಂದಿಸಿ ಒಬ್ಬರೊಬ್ಬರಿಗೆ ಆಪ್ತರಿಗೆ ಹೇಳ್ಕೊಳ್ಬೋದು. ಹೇಳ್ಕೊಂಡಾಗ ನಿಮ್ಮ ಒಂದು ಬೆಲೆ ಜಾಸ್ತಿ ಆಗುತ್ತೆ, ಮೌಲ್ಯ ಜಾಸ್ತಿ ಆಗುತ್ತೆ, ಮೌಲ್ಯ ಜಾಸ್ತಿ ಆಗುತ್ತೆ. ಹಾಗಾಗಿ ಸಮದರ್ಶಿತ್ವ ಅಂದರೆ ಸಮಭಾವ. ಈ ಆಚಾರ ವಿಚಾರಗಳನ್ನ ಉದ್ದೇಶವಾಗಿ ಗೊತ್ತಿದ್ರು ನಾವೆಲ್ಲ ಹೇಳಕ್ ಹೋಗ್ಬಾರ್ದು. ಸುಮ್ಮನೆ ಸೈಲೆಂಟ್ ಆಗಿರ್ಬೇಕು. ನಡೀತಾ ಸುಮ್ಮನೆ ಇರ್ಬೇಕು. ನಿಮ್ಮಂಥವ್ರು ಗುರುಗಳು ಹೇಳಿದ್ರೆ ಅದು ಯಾವತ್ತೋ ಒಂದು ದಿವಸ ಫಲ ಕೊಡ್ತಾ ಇದೆ. ಈಗಾಗಲೇ ಎಲ್ಲ ಬಿಡ್ತಾ ಇದ್ದಾರೆ. ಜಾತಿ ಏನೋ ನಡೀತಾ ಇದೆ. ಯಾಕೆ ಸುಮ್ಮನೆ ಅವೆಲ್ಲ ವಿಚಾರಕ್ಕೆ ಬಂದ್ಬಿಡೋಣ ಬಿಡಿ. ಅಲ್ವರಾ? ನಾವೇ ಮಾಡಿಸಿದ್ವಿ ಸ್ವಾಮಿ, ಬದಲಾವಣೆಗಳು ನಾವೇ ಮಾಡಿಸಿದ್ವಿ. ವಿಧವಾ ವಿವಾಹ ಟೈಮ್ ಬಿಡಿ ಅಷ್ಟೇ. ನಮ್ಮ ರಿಲೇಷನ್ ಒಬ್ಬರು ಮಾಡಿಸ್ದೆ, ಚೆನ್ನಾಗಿದ್ದಾರೆ. ಅವು ಆ ಹೆಣ್ಮಗಿಗೆ ಒಂದು ಜೀವನ ಆಯ್ತು. ನಾನೇ ಮಾಡಿಸಿದ್ದೀನಿ ಖುದ್ದಾಗಿ. ಅವನಿಗೆ ತಿಳುವಳಿಕೆ ಹೇಳಿ ಮದುವೆ ಆಗಿತ್ತು, ಏನೋ ಹೆಚ್ಚು ಕಡಿಮೆ ಆಯಿತು, ಹುಡುಗಿ ಹೊರಟೋಯ್ತು. ಹೇಳಿದೆ ಎಲ್ಲ ನಡೀತಾ ಇದ್ವ ಕಣಯ್ಯ, ಮಾಡ್ಕೊ. ನಿನಗೂ ನಾಳೆ ದಿನ ಊಟ ಮಾಡೋರು ಬೇಕು, ಕೊಡೋರು ಬೇಕು, ಕೆಲಸ ಕಾರ್ಯಗಳು ಬೇಕಾಗ್ತವೆ ಅಂತ ಮಾಡಿಸಿ ಒಂದು ಮಗು ಆಯಿತು, ಚೆನ್ನಾಗಿದ್ದಾರೆ. ಅವ್ರ ಅಣ್ಣದಿರಲ್ಲ, ಅವ್ರ ತಮ್ಮದಿರಲ್ಲ, ಇವನ್ನ ದೂರ ಮಾಡಿಬಿಟ್ರು. ಇವಾಗ ಆರಾಮಾಗಿದ್ದಾನೆ. ಬಿಡಿ, ಅದು ಸಮಾಜದ ವಿಚಾರ. ಆತ್ಮ ವಿಚಾರಕ್ಕೆ ಬರೋಣ. ಬೇಕಾಗಿಲ್ಲ. ಆತ್ಮಜ್ಞಾನ ಸ್ಪಷ್ಟ ಆಗ್ಬೇಕಂದ್ರೆ ಅಷ್ಟೇ ನಮ್ಗೆ ಬೇಕಾಗಿರೋದು. ಅಷ್ಟೇ. ಎಲ್ಲ ಕೆಲವು ಸಮಾಜದ ವಿಚಾರಗಳಲ್ಲಿ ನಾವು ಇದೆಲ್ಲ ಹೇಳಿದ್ರೆ ಕೇಳೋದಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಹಾಕ್ಬಿಟ್ಟಾಗ ನಮ್ಮ ತಲೆ ಮೇಲೆ ಹಾಕ್ಬಿಡ್ತಾರೆ. ಅಲ್ಲೇನಮ್ಮ? ಅಯ್ಯೋ ಕಾದಿರ್ತಾರೆ ನೋಡು. ಇನ್ನ ಆ ದೊಡ್ಡ ಭಾಷೆ ಉಪಯೋಗಿಸ್ಬೇಕು. ಬೇಡ ಅವೆಲ್ಲ. ಕೇವಲ ನಾವು ಆತ್ಮ ವಿಚಾರ
ಅದಕ್ಕೆ ನಿಂತ್ಕೋಬೇಕು. ಇವಾಗ ಹೇಳೋದು ಹೇಳ್ತಾ ಇರಿ ಸ್ವಾಮಿ. ಹಾ. ಎಷ್ಟು ಬರ್ಬೋದು, ಎಷ್ಟು ಬಂದಷ್ಟು ಬರ್ತಾ ಇದೆ ಪ್ರಾರಂಭದಲ್ಲಿ, ತಿರ್ಗಿ ಆಮೇಲಿಂದ ಸೋರೋಗ್ಬಿಡ್ತಾರೆ. ಇಲ್ಲಿ ಅದಕ್ಕೆ ಮನುಷ್ಯನ ಜೀವನ ಬಹಳ ಅತ್ಯಮೂಲ್ಯವಾದದ್ದು. ಇದನ್ನ ದುರುಪಯೋಗ ಮಾಡ್ಕೊಳ್ಬೇಡಿ, ಆತ್ಮಜ್ಞಾನವನ್ನು ತಿಳ್ಕೊಳ್ಳಿ ಅಂತ ಅಲ್ಲಿಗೆ ನಿಲ್ಲಿಸಿದ್ದೀವಿ. ಸ್ವತಂತ್ರನು ನೀವು ಯಾವುದೇ ವಿಚಾರಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳೋ ಸ್ವತಂತ್ರ ನಿನಗಿದೆ. ವೈಯಕ್ತಿಕವಾಗಿ ನಿರ್ಧಾರ ತೆಗೆದುಕೊಳ್ಳೋದು ಸ್ವತಂತ್ರ ನಿಮಗಿದೆ. ಇದಕ್ಕಾದ್ರೂ ಬರ್ಬೋದು, ಅದಕ್ಕಾದ್ರೂ ಹೋಗ್ಬೋದು. ಬಂಧನ ಬೇಕು ಅಂದ್ರೆ ಅದಕ್ಕೆ ಹೋಗಿ, ಬಿಡುಗಡೆ ಬೇಕು ಅಂದ್ರೆ ಇದಕ್ಕೆ ಬನ್ನಿ ಹೇಳ್ತಾರೆ. ಚಟಿ ಹಮಾರಿ ಹೌ ಜಗ, ಈ 6ನೇದು ಚಟೆ. ಪಂಚ ಜ್ಞಾನೇಂದ್ರಿಯಗಳಿಗೆ ನೆಕ್ಸ್ಟ್ ಮನಸ್ಸು 6ನೇದು ಅಂತಾರೆ. ಚಟೆ ಅಂದ್ರೆ 6. ಕಣ್ಣು, ಕಿವಿ, ನಾಲಿಗೆ ಇವೆಲ್ಲ 5 ಜ್ಞಾನೇಂದ್ರಿಯಗಳು. ಇವೆಲ್ಲವನ್ನ ಮೊಟ್ಟ ಮೊದಲಿಗೆ ಗುರುತಿಸ್ತಾ ಇರೋದು ಮನಸ್ಸು. ಇದು 6ನೇದು. ಮೊಟ್ಟ ಮೊದಲಿಗೆ ಗುರುತಾ ಇರೋದು 6ನೇದು. ಈ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೋ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಿಗೆ ಅನುಗುಣವಾಗಿ ಶಬ್ದ ಕಿವಿ ಕೇಳುತ್ತೆ, ಕಣ್ಣು ನೋಟ ನೋಡುತ್ತೆ, ರಸ ನಾಲಿಗೆ, ಹೀಗೆ ಕ್ರಮವಾಗಿ ಹೇಳಿದ್ದಾರೆ. ಆದಿ ಕಾ ಜ್ಞಾನ ಮನ್. ನೋಡಿ, ಇವುಗಳನ್ನ ಅರಿತಾ ಇರೋದು ಮೊಟ್ಟ ಮೊದಲಿಗೆ ಯಾವುದು? ಮನಸ್ಸು. ಅದು ಇಂದ್ರಿಯವೇ. ಮನಸ್ಸು ಇಂದ್ರಿಯನೇ. ಬರ್ತಾ ಇದೀವಿ, ಬರ್ತೀವಿ. 6ನೇ ಇಂದ್ರಿಯ. ಚಟೆ ಅಂದ್ರೆ 6, ಅದನ್ನ ಅರ್ಥ ಮಾಡ್ಕೊಬೇಕು. 6ನೇದು ಅಂದ್ರೆ ಇದು 6ನೇ ಇಂದ್ರಿಯ. ಹೌದು. ಈ ಜ್ಞಾನೇಂದ್ರಿಯಗಳು ಬಾಹ್ಯದ ಕರಣ ಅಂದ್ರೆ ಇಂದ್ರಿಯಗಳು, ಬಾಹ್ಯಕ್ಕೆ ಸಂಬಂಧಪಟ್ಟವು. ಮನಸ್ಸು ಅಂತಃಕರಣಕ್ಕೆ ಸಂಬಂಧಪಟ್ಟಿದ್ದು. ಇದಕ್ಕೆ ಜ್ಞಾನೇಂದ್ರಿಯಗಳಿಗೆ ಮೇಲ್ಪಟ್ಟು ಮನಸ್ಸು. ಈ ಮನಸ್ಸು ಬಹಳಷ್ಟು ಕೆಲಸಗಳನ್ನ ಮಾಡ್ತವೆ, ಬಹಳಷ್ಟು. ಅದಿದ್ರೇನೆ ಮನುಷ್ಯ ಅನ್ನಿಸ್ಕೊಳ್ಳೋದು. ಇಲ್ಲಾಂದ್ರೆ ಪಶುಗಿನ್ನ ಕಡಿಮೆ ಆಗಿಬಿಡ್ತಾನೆ. ಮನಸ್ಸೇ ಇಲ್ಲಲ್ರಿ ಅವನಿಗೆ. ಎಷ್ಟು ನಿರ್ದಯ ಇದೆ ಅವನು, ರಾಕ್ಷಸ ಅಂದ್ಬಿಡ್ತಾನೆ ಅಲ್ವಾ? ಇದೇ ಮನಸ್ಸನ್ನ ಅವನು ಒಳ್ಳೆಯ ಒಂದು ನಿರ್ಮಲ ಹೃದಯವುಳ್ಳವನಾಗಿ ಮಾಡ್ಕೊಳ್ಬಹುದು, ವಿಕಾಸ ಮಾಡ್ಕೊಳ್ಬಹುದು, ವಿಶಾಲವಾಗಿ ಮಾಡ್ಕೊಳ್ಬಹುದು. ವಿಶಾಲವಾದ ಮನಸ್ಸು, ವಿಕಾಸವುಳ್ಳ ಮನಸ್ಸುಳ್ಳ ಮನುಷ್ಯ ಹಿಂಸೆಗಳನ್ನ ಮಾಡಲಾರ. ಕಾಯ, ವಾಚ, ಮನಸ ಹಿಂಸೆಗಳನ್ನ ಮಾಡಲ್ಲ. ದೇಹದಿಂದ ಮಾಡೋದಿಲ್ಲ, ಮಾನಸಿಕವಾಗಿ ಮಾಡೋದಿಲ್ಲ, ಮಾತಿನಿಂದ ಒಬ್ಬರಿಗೆ ಹಿಂಸೆ ಮಾಡೋದಿಲ್ಲ. ವಿಕಾಸ ಉಳ್ಳಂತ ಮನಸ್ಸು. ಯಾವಾಗ ಅವನು ವಿಕಾಸ ಆಗದೆ ಇರೋ ಮನಸ್ಸು ಎಲ್ಲವನ್ನೂ ಮಾಡ್ತಾನೆ. ಅವನು ಎಷ್ಟೇ ಓದಿದ್ರು, ಎಷ್ಟೇ ಜ್ಞಾನಿಯಾಗಿದ್ರು ಮಾಡ್ತಾನೆ. ಹಾಗಾಗಿ ಮನಸ್ಸನ್ನ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಈ ಮನಸ್ಸಿನಲ್ಲಿ ಅಹಂಕಾರ ಪ್ರವೇಶ ಮಾಡಿಬಿಡುತ್ತೆ. ಒಬ್ಬೊಬ್ರಿಗೂ ಒಂದೊಂದು ರೀತಿ ಅಹಂಕಾರ. ಗುರು ಅಂತ ನನಗೆ ಜ್ಞಾನ ಸರ್ ಅಹಂಕಾರ ಬಿಡುತ್ತೆ. ಕ್ರಮೇಣ ಗೊತ್ತಿರೋದಿಲ್ಲ, ಪದವಿ ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಜಾಗೋ ಕಬೀರ್ ಸಾಹೇಬ್ರ ನೀನು ಎಚ್ಚರ ಅಹಂಕಾರ ಗುರು ಪದವಿ ವಿನಯವಾಗಿರಬೇಕು. ವಿನಯವಂತನಾಗಿ ಶಬ್ದಗಳನ್ನ ಬಳಸಿ
ಇರಬೇಕು. ಗುರುವಿನ ಬನ್ನಿ ಹೋಗಿ ಕೊಡಿ. ಅಕ್ಕ, ಅಣ್ಣ, ಅಮ್ಮ, ತಮ್ಮ ಮಾತೃವಾಗಿರ್ಬೇಕು. ಮಾತೃವಾಗಿರ್ಬೇಕು. ಅಹಂಕಾರ ಬಂದ್ಬಿಟ್ರೆ ಅಲ್ಲೇನಮ್ಮ, ನಮಗೂ ಆಗಿದ್ದಾವೆ ಬದಲಾವಣೆಗಳು. ಆ ತಕ್ಷಣ ಎಚ್ಚೆತ್ಕೊಳ್ಬೇಕಮ್ಮ. ತಕ್ಷಣ ಎಚ್ಚೆತ್ಕೊಳ್ಬೇಕು. ನೋಡಿ, ಅದು ಸಾಧನೆ. ಇನ್ನೊಂದ್ಸರಿ ಅದು ಬರಬಾರ್ದು. ಅಹಂಕಾರ ಇರ್ತೈತೆ, ಎಲ್ಲಿ ಹುಡ್ಕೊಂಡು ಬಂದು ಮನಸ್ಸಿನಲ್ಲಿ ಬರುತ್ತೆ. ಚೆನ್ನಾಗಿ ಪ್ರಶ್ನೆ ಆಗ್ತೀರ ನೀವು. ಎಲ್ಲಿರ್ತಿದ್ದೆ? ನಮ್ಮಲ್ಲೇ ಇರ್ತಿದ್ದೆ. ಎಲ್ಲಿರ್ತಿದ್ದೆ? ಸರಿ ಸ್ವಾಮಿ, ನಮ್ಮಲ್ಲೇ, ನಮ್ಮ ಮನಸ್ಸಿನಲ್ಲೇ ಉತ್ಪತ್ತಿ ಆಗುತ್ತೆ. ಹೇಳಿಲ್ವಾ ಗುರು? ಮೊದಲೇ ಸಲಿನೇ ಹೇಳ್ಬಿಟ್ನಲ್ಲ ಸರ್ ನಾವು. ಗುರು ಅನ್ನೋ ಅಹಂಕಾರ, ಗುರು ಪೀಠ ಕೊಟ್ಬಿಟ್ರು ನನಗೆ. ಓ, ನನ್ನ ಮಾತು ಎಲ್ಲರೂ ಕೇಳಬೇಕು, ಅಹಂಕಾರ ಅದು ಬಿಡ್ಬೇಕು. ಏನು ಹೇಳಿದ್ರು ಗೊತ್ತಾ ಧರ್ಮಾಧಿಕಾರಿಗಳು? ನಮಗೆ ಗುರು ಪದವಿ ಕೊಡ್ಬೇಕಾದ್ರೆ ನೀನು ಗುರು ಅಷ್ಟೇ, ನಾಮಕಾವಸ್ಥೆಗೆ ನೇಮಕ, ಪ್ರತಿನಿಧಿ ನೀನು ಪ್ರಚಾರ ಮಾಡಕ್ಕಷ್ಟೇ, ಸೇವಕ ನೀನು ಪ್ರಚಾರ ಮಾಡಕ್ಕೆ. ನೀನು ಏನೋ ಆತ್ಮಜ್ಞಾನ, ಕಬೀರ್ ಸಾಹೇಬ್ರ ಜ್ಞಾನವನ್ನ ಪ್ರಚಾರ ಮಾಡೋದಕ್ಕೆ ಸೇವಕ ನೀನು. ಅಭಿಲಾಷ್ ಸಾಹೇಬ್ರು ಹೇಳಿದ್ರು, ನೀನು ಮನೆ ಯಜಮಾನ ಅಲ್ಲಪ್ಪ, ನೀನು ದೊಡ್ಡ ಸೇವಕ. ನೀನು ಮನೆಗೆ ಮೊದಲನೇ ಸೇವಕ ನೀನೇನೆ. ನೀನು ಯಜಮಾನ ಅನ್ಕೊಂಡು ನೀನು ದರ್ಬಾರು, ದೌರ್ಜನ್ಯ ಇವೆಲ್ಲ ತೋರಿಸ್ಬೇಡ. ಆ ಮನೆಗಳೆಲ್ಲ ಒಡೆದೋಗ್ಬಿಟ್ಟವೆ. ಒಟ್ಟು ಕುಟುಂಬದಲ್ಲಿ ಅದೆಲ್ಲ ನಡೆದು ಎಲ್ಲ ಒಡೆದೋಗ್ಬಿಟ್ವು. ಹಿಂದೆ ಅನುಸರಿಸ್ಕೊಂಡು ಹೋಗ್ತಾ ಇದ್ರು. ಇವತ್ತು ಯಾರು ಅನ್ಸಲ್ಲ. ಯಾರು ತಪ್ಪು ತಿಳಿಬೇಡಿ. ಮನೆಗಳಲ್ಲಿ ಇವತ್ತು ಅನುಸರಣೆ ಇಲ್ಲ. ಮನೆಗಳಲ್ಲಿ ಇವತ್ತು ಅನುಸರಣೆ ಇಲ್ಲ, ಕಡಿಮೆ ಆಗ್ಬಿಟ್ಟಿದೆ. ಎಲ್ಲೋ ಒಂದೊಂದು ಮನೆ ಕಡೆ ಇದೆ ಅಂತ ಇದ್ದಾರೆ, ಅಂತವರು ಇದ್ದಾರೆ. ಹಾಗಾಗಿ ವಿನಯತೆಯಿಂದ ಇರಬೇಕು. ಕಲ್ಯಾಣ ಮಾರ್ಗದಲ್ಲಿ ಸಾಧನೆಯಲ್ಲಿ ತೊಡಗಿಸ್ಕೊಳ್ಬೇಕು. ಮಾತುಗಳು ವಿನಯ ಇರಬೇಕು, ಅಹಂಕಾರ ಇರಬಾರ್ದು, ದರ್ಪ ಇರಬಾರ್ದು, ಇನ್ನೊಬ್ಬರ ಮೇಲೆ ದೌರ್ಜನ್ಯ ತೋರಿಸಬಾರ್ದು. ಇವೆಲ್ಲ ಇದ್ರೇನೆ ನಾವು ಒಂದು ಒಳ್ಳೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎಚ್ಚರ ತಪ್ಪಿದ್ರೆ ಬಿದ್ವಿ ನಾವು. ಅದೇ ಹೇಳಿದ್ರಲ್ಲ, ಎಡದ್ವಿ ನಾವು. ಮತ್ತೆ ನಾನೇನು ಎಡಬಿಡ್ತೇನೆ, ಏನು ಮಾಡಕ್ಕೆ ಆದರೆ ಎಚ್ಚೆತ್ಕೊಂಡು ಮತ್ತೆ ಅದಾಗದಾಗೆ ನೋಡ್ಕೊಂಡು ಹೋಗೋದು ಮುಮುಕ್ಷುವಿನ, ಜಿಜ್ಞಾಸುವಿನ ಲಕ್ಷಣ. ನಾವೆಲ್ಲ ಜಿಜ್ಞಾಸು ಅಂದರೆ ಕಲಿತಾ ಇರತಕ್ಕಂಥವ್ರು ನಾವು, ಆ ಮಾರ್ಗದಲ್ಲಿ ಹೋಗ್ತಾ ಇರತಕ್ಕಂಥವ್ರು ನಾವು, ಮೋಕ್ಷದ ಮಾರ್ಗದಲ್ಲಿ. ಅದರಿಂದ ಕಲ್ಯಾಣ ಸಾಧನ ಬಂತ ಹೈ ಮನಸ್ಸು ಮನಯೇವ ಮನುಷ್ಯಾಣ ಅಂತ ಹೇಳ್ತಾರೆ. ಮನಸ್ಸಿದ್ದವನಿಗೆ ಮನುಷ್ಯ ಒಳ್ಳೆ ಮನಸ್ಸಿದೆ. ಕಾರಣಂ ಬಂಧ ಮೋಕ್ಷಾಯ, ಮನಸ್ಸೇ ಕಾರಣ ಬಂಧನಕ್ಕೂ ಮೋಕ್ಷಕ್ಕೂ. ಮನಸ್ಸೇ ಕಾರಣ. ಲೋಕೇಶ್ ಅವ್ರ ಗಮನ ಎಲ್ಲ ಅಲ್ಲೋಗ್ಬಿಟ್ಟು ಹೆಂಗ್ ಗಮನಿಸ್ತೀವಲ್ಲ. ಬೇಸಿಗೆ ನಾವು ನೀರು ಕೊಡ್ತಾ ಇದೀವಿ ಪಾಪ. ನೀವು ನೀರು ಕುಡಿದ್ರೆ ನಾವು ನೀರು ಕುಡಿದು ಬಿಡ್ತೀವಿ. ಯಾವಾಗ ಈ ಮನಸ್ಸು ಗಂಧ ಅಂದ್ರೆ ಕೆಡಿಸ್ಕೊಳ್ಳೋದು, ಯಾವಾಗ ಮನಸ್ಸನ್ನ ಕೆಡಿಸ್ಕೊಳ್ತೀವೋ ಅದೇ ಶತ್ರು ಆಗ್ಬಿಡುತ್ತೆ ಮನುಷ್ಯನಿಗೆ. ಶತ್ರು ಹೇಗಾಗುತ್ತೆ? ಶತ್ರುಗಳು ಉಟ್ಕೊಂಡ್ಬಿಡ್ತಾರೆ ಸ್ವಾಮಿ. ಪದವಿ ಅಹಂಕಾರದಿಂದ ನಾವು ಎಲ್ಲರನ್ನ ನಿರ್ಲಕ್ಷ್ಯದಿಂದ ನೋಡ್ತಾ ಇದ್ದ ಪಕ್ಷದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಶತ್ರುಗಳು ಉಟ್ಕೊಳ್ತಾರೆ. ಚೆನ್ನಾಗಿದ್ರು ಉಟ್ಕೊಳ್ತಾರೆ ಸ್ವಾಮಿ. ಬೆಳೆಯ ಒಬ್ರು ಹೇಳಿದ್ರು, ಯಾವುದೋ ಒಂದು ಉದಾಹರಣೆ ಹೇಳ್ತಾ ಇದ್ರು ಸ್ನೇಹಿತರು. ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರತಕ್ಕಂಗೆ ಜಾಸ್ತಿ ನಿಂದನೆಗಳು, ಹೆಚ್ಚು ನಿಂದನೆಗಳು. ಆಗಲೇ ಅದೇ ಮಾತಾಡ. ಅದನ್ನ ನಾವು ಒಳ್ಳೆತನದಿಂದ ಎದುರಿಸ್ಬೇಕು.
ಒಳ್ಳೆತನ ಅಂದ್ರೆ ಹೇಗೆ? ಮೌನವಾಗಿ, ಇನ್ನೇನು ಬೇಕಾಗಿಲ್ಲ, ಮೌನ. ಹೇಳ್ಕೊಳ್ತಾನೆ ಬಿಡು, ದೇಹ ಕೇಳ್ತಾನೆ ಅಷ್ಟೇ. ಗೊತ್ತಿಲ್ಲ ಅವನಿಗೆ, ನಾವು ತಿಳ್ಕೊಳ್ಬೇಕು. ಅವನು ಗೊತ್ತಿಲ್ಲ, ಹೇಳ್ತಾ ಇದ್ದಾನೆ. ಸ್ವಾಮಿಗಳನ್ನೂ ಬಿಟ್ಟಿದ್ದಲ್ಲ, ಹನುಮಾನ್ ಸಾಹೇಬ್ರನ್ನ ನಿಂದನೆಗಳು ಯಾರನ್ನೂ ಬಿಟ್ಟಿದ್ದಲ್ಲ, ಬಿಡೋದು ಇಲ್ಲ. ಯಾಕಂದ್ರೆ ಕರ್ಮದ ಫಲ. ಇದಕ್ಕೆ ಅವರು ಅನ್ವಯಿಸ್ತಾರೆ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ ಅವರು ಅನ್ವಯಿಸ್ತಾರೆ. ಏನೋ ಹೇಳಿ ಸ್ವಾಮಿ, ಕೇಳೋಣ. ಏನಂತೆ? ನೀವು ಅನ್ವಯಿಸ್ತಾರಂತೆ, ಅವ್ರನ್ನೇ ಕೇಳಿ. ಸಾಧ್ಯವೇ ಇಲ್ಲ. ಎಲ್ಲಿಂದ ಎಲ್ಲಿಗೆ? ಹೇಳಿ ನೀವೇ, ಹೆಂಗೆ ಅನ್ವಯಿಸ್ತಾರೆ? ಬಿಡಿಸಿ ಹೇಳ್ಬೇಕು, ನಮ್ಗೆ ಅರ್ಥ ಆಗಲ್ಲ. ಯಾರಿಗೂ ಏನೋ ದ್ವೇಷ ಕಟ್ಟಲ್ಲ, ನಮ್ಮ ಮೌನವಾಗಿ ಅಂದ್ರಕಿ ಮಂಚೋಳ ಅನಂತರಾಮಯ್ಯ ಅಂತ. ಅನ್ನ ಇಲ್ಲ ರೋಗ ಬೇಯಿಸ್ತಾರೆ, ರೋಗ. ನೋಡಿ, ಹಂಗೆ ಹಂಗಿರ್ಬೇಕು ಸ್ವಾಮಿ, ಅಷ್ಟೇ. ಸುಮ್ಮನೆ ಯಾಕೆ ಅಲ್ಲ, ಇದ್ದಾರೆ. ನಾವು ಅವ್ರು ನೋಡಿನೇ ಕಲ್ತಿದ್ದು. ಈ ರೀತಿ ಸದ್ಗುರುಗಳು ಹೇಳ್ತಾರೆ, ತು ಕಹಾ ಚಲಾ ಬಿಗೋಯ್, ಮನವೇ ಅಹಂಕಾರ ಬರ್ಕರ್ ತು ಅಪನೆ ಕಹಾ ಕೋ ಚಲಾಯ್. ಮನಸ್ಸಿನಲ್ಲಿ ಅಹಂಕಾರವನ್ನು ತುಂಬಿಕೊಂಡು ಯಾವ ಕಡೆ ಹೋಗ್ತಾ ಇದೆಯಪ್ಪ ನೀನು? ಎಲ್ಲಿ ಹೋಗ್ತಾ ಇದೆಯಾ? ಕಹಾ ಕೋ ಚಲಾಯ್, ಕಳೆದೋಗ್ತಾ ಇದೆಯಲ್ಲ, ನಿನ್ನನ್ನು ಮರೆತು ನೀನು ಕಳೆದೋಗ್ತಾ ಇದೆಯಾ? ನಿನ್ನ ಸ್ವರೂಪವನ್ನ ಮರ್ತೋಗ್ತಾ ಇದೆಯಲ್ಲ ನೀನು, ಅಹಂಕಾರ ಬಿದ್ದು. ಮಾನವೀಯತ ಲಕ್ಷಣಗಳನ್ನ ಮರ್ತೋಗ್ತಾ ಇದೆಯಲ್ಲ ನೀನು, ಅಹಂಕಾರ ಬಿದ್ದು. ಬಿಟ್ಬಿಟ್ಟಿದೆಯಲ್ಲ ಅದೆಲ್ಲ ಮಾನವೀಯತೆಯನ್ನ, ಅಲ್ವಾ? ಅದಕ್ಕೆ ಅಹಂಕಾರ ಬಿಡ್ಬೇಡ, ಅಹಂಕಾರ ಬಿಡ್ಬೇಡ. ಮತ್ತು ಹೊರಗಡೆ ಪ್ರಾಣಿ ಪದಾರ್ಥಗಳನ್ನ ಗಳಿಸ್ದೆ, ಅವುಗಳನ್ನ ಗಳಿಸಿದ್ರ ಮೇಲೆ ಅಹಂಕಾರ ಬಿದ್ದೆ. ಅಹಂಕಾರ ಬಿದ್ದೆ. ಯಾವಾಗ ಅಹಂಕಾರ ಬೀಳ್ತೀಯೋ ನೀನು ಬಂಧನಕ್ಕೆ ಒಳಗಾಗ್ತೀಯ. ಇದೇ ಬಂಧನ, ಇದೇ ಬಂಧನ. ಈ ಎಲ್ಲ ಅಹಂಕಾರಗಳು ಏನೇನು ಗಳಿಸಿದ್ಯಾ ಅವುಗಳೆಲ್ಲ ಅಹಂಕಾರಗಳು ತೆಗೆದು ಹಾಕ್ಬೇಕು, ನಿಕಾಲ್ಕರ್ ಬಿಟ್ಟಾಕ್ಬೇಕು, ಖಾಲಿ ಮಾಡ್ಕೊಳ್ಬೇಕು ಮನಸ್ಸನ್ನ. ಅಹಂಕಾರವನ್ನ ಬಿಟ್ಟಾಕಿ ಖಾಲಿ ಮಾಡ್ಕೊಳ್ಬೇಕು, ಶುದ್ಧ ಮಾಡ್ಕೊಳ್ಬೇಕು ಮನಸ್ಸನ್ನ. ಇದೇ ಮೋಕ್ಷ, ಯಹಿ ಮೋಕ್ಷ ಹೈ. ಬಿಡುಗಡೆ, ಬಿಡುಗಡೆ. ಹೇಳ್ತಾರೆ, ಸ್ವತಂತ್ರನೋ ನೀನು ಮಾನವ ಜನ್ಮವನ್ನು ಪಡೆದಿದ್ಯಾ. ಆಗಲೇ ಹೇಳ್ದಂಗೆ ನೀ ಏನೇ ನಿರ್ಧಾರ ಮಾಡ್ಕೊಳ್ಬೇಕಾದ್ರೆ ನೀನು ಸ್ವತಂತ್ರನು. ತಿಳಿಸೋದಷ್ಟೇ ಕೆಲಸ ನಮ್ದು, ಬಿಡೋದು ಇಟ್ಕೊಳ್ಳೋದು ನಿಮ್ ಕೆಲಸ. ಅಹಂಕಾರವನ್ನ ಬಿಡೋದು ಇಟ್ಕೊಳ್ಳೋದು ನಿಮ್ ಕೆಲಸ. ನಾನು ಅಷ್ಟೇ, ಬಿಡೋದು ಇಟ್ಕೊಳ್ಳೋದು ನನ್ನ ಕೆಲಸ. ಹೇಳ್ತಾ ಇದ್ರು ನಿಮಗ್ ಬಿಡು ಬಿಡು ಅಂತ ಹೇಳಿದ್ರು, ನಾನು ಇಟ್ಕೊಂಡ್ರೆ ಏನ್ ಪ್ರಯೋಜನ? ನನಗೂ ಬಂಧನವೇ, ಇಟ್ಕೊಂಡ್ರೆ ನನಗೂ ಬಂಧನವೇ, ನನಗೂ ಬಂಧನವೇ. ಅದ್ಭುತ ಶಕ್ತಿ ಸಂಪನ್ನ ಮನಸ್ಸು, ಮನುಷ್ಯನ ಮನಸ್ಸು ಅದ್ಭುತ. ಆಗ್ಲೇ ಹೇಳಿದ್ರು, ದೊಡ್ಡದು ಆನೆ, ಬಹಳ ಬಲಶಾಲಿ. ಮನುಷ್ಯನಿಗೆ ಅಷ್ಟು ಬಲ ಇಲ್ಲದೆ ಇದ್ರು ಕೂಡ ಮನಸ್ಸಿಗೆ ಅಷ್ಟು ಬಲ ಇದೆ. ಮನುಷ್ಯನ ಮನಸ್ಸಿಗೆ ಏನ್ ಬೇಕಾದ್ರೂ ಮಾಡಬಲ್ಲ. ಉದಾಹರಣೆಗೆ ನಾನು ಯಾವ್ದೋ ಉದಾಹರಣೆ ಕೊಡಂದ್ರೆ ಒಳ್ಳೆ ಉದಾಹರಣೆ ಕೊಡ್ದ, ಆನೆನೇ ಪಳಗಿಸ್ತಾನೆ ಮನುಷ್ಯ. ಅದಕ್ಕಿಂತಲೂ ಬಲವಾದ ಬಲವಾದದ್ದು ಯುಕ್ತಿಯಿಂದ. ವಿಕಾಸಶೀಲ ಮನ್ ಪಾಯ. ವಿಕಾಸ ಆಗತಕ್ಕಂಥ ಮನಸ್ಸನ್ನ ನೀನು ಪಡೆದಿದ್ಯಾ, ಪಾಯ. ಆದ್ರೆ ಇದ್ರ ಮೂಲಕ ನೀನು ಕಲ್ಯಾಣದ ಕೆಲಸಗಳ ಕಾರ್ಯಗಳನ್ನ ಮಾಡ್ತಾ ಇಲ್ಲಪ್ಪ, ಒಳ್ಳೇದಾಗೋದನ್ನ ಮಾಡ್ಕೊಳ್ತಾ ಇಲ್ಲ ನೀನು. ಎಲ್ಲ ರಿವರ್ಸ್, ಉಲ್ಟಾ ಮಾಡ್ಕೊಳ್ತಾ ಇದ್ಯಾ. ಬಂಧನಕ್ಕೆ ಬೀಳುವಂತ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ಇದ್ಯಾ. ಮಾಡ್ಕೊಂಡು ನಿನ್ನ ಸ್ವರೂಪವನ್ನ ನೀನು ತಿಳಿತಾ ಇಲ್ಲ. ತಿಳಿದೆ ಮನುಷ್ಯ ಜನ್ಮವನ್ನ ಕಳೆದುಕೊಳ್ತಾ ಇದೆಯಾ, ಮನುಷ್ಯ ಜನ್ಮವನ್ನ ಕಳೆದುಕೊಳ್ತಾ ಇದೆಯಾ. ಅಬಿಬಿ ಜಾಗ್ ನೋಡಿ, ಇಲ್ಲೇ ಓದಿದ್ದೀನಿ, ಈಗ ಓದ್ದೆ. ಅಬಿಬಿ ಈಗಲೂ ಸಹ
ಸಮಯ ಮೀರಿಲ್ಲ, ಸಮಯ ಮೀರೋಗಿಲ್ಲ, ಎಚ್ಚೆತ್ತುಕೋ. ಅಭಿ ಈಗ, ಬಿ ಈಗಲೂ ಸಹ, ಜಾಯ್ ಎಚ್ಚರಗೊಳ್ಳು, ಎಚ್ಚರಗೊಳ್ಳು. ಅಂತ ಹೇಳ್ತಾ ಇದ್ದಾರೆ. ನಾನು ಕಳೆದ ವಾರನೇ ಈ ವಾರ ನಾನು 5 ಕೋಶಗಳ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ. ಅದನ್ನ ತೆಗೆದುಕೊಂಡೆ. ಏನೋ ಚೆನ್ನಾಗಿದ್ಯೋ ಇಲ್ಲೋ ಗೊತ್ತಿಲ್ಲ, ಸರಿಗಿದ್ಯೋ ಇಲ್ಲೋ ಗೊತ್ತಿಲ್ಲ. ಆ ಕೈವಾರ ತಾತಯ್ಯನವ್ರದ್ದು ಅದನ್ನ ಹೇಳಬೇಕು ಅನ್ನಿಸ್ತು. ಯಾಕಂದ್ರೆ ನಾವು ಹೇಗಿರ್ಬೇಕು ಅನ್ನೋದು ನಾವು ಆಗಾಗ್ಗೆ ಮನನ ಮಾಡ್ಕೊಳ್ಬೇಕು. ಖಂಡಿತ ಇಂಪಾರ್ಟೆಂಟ್. ಅದಕ್ಕೇನೆ ನಾನು ಅದನ್ನ ಹೇಳಿದೆ. ಅದನ್ನ ಹೇಳ್ಬಿಟ್ಟು ಮುಂದುವರ್ಸೋಣ ಅಂತ. ಮುಂದಿನ ಸೋಮವಾರ ಪಂಚಕೋಶಗಳ ಬಗ್ಗೆ ವಿಚಾರ ಮಾಡೋಣ. ಸಮಯ ಆಗಿದೆ. ಹಾಗಾಗಿ ನಮ್ಮ ಮನಸ್ಸನ್ನ ಎಚ್ಚರಗೊಳ್ಳೋಣ. ಪ್ರತಿ ಕ್ಷಣ ಎಚ್ಚರ ಇರಬೇಕು ನಾವು. ಈ ಕ್ಷಣದಲ್ಲಿ ಎಚ್ಚರ ಆಗದಿದ್ರೆ ಮುಂದಿನ ಕ್ಷಣದಲ್ಲಾದ್ರೂ ನಾವು ಎಚ್ಚರಗೊಳ್ಳೋಣ. ಎಚ್ಚರಿಕೆಯಿಂದ ನಡೆಯೋಣ. ಸಾಧನಾ ಮಾರ್ಗದಲ್ಲಿ ನಡೆಯೋಣ, ಕಲ್ಯಾಣ ಮಾರ್ಗದಲ್ಲಿ ನಡೆಯೋಣ ಅಂತ ಒಂದು ಬುದ್ಧಿಯನ್ನ, ಮನಸ್ಸನ್ನ ಸದ್ಗುರು ಕಬೀರ್ ಸಾಹೇಬರು, ಸದ್ಗುರು ಹನುಮಾನ್ ಸಾಹೇಬರು, ಇನ್ನಿತರೆ ಎಲ್ಲ ಸಂತರು ನಮಗೆ ಆಶೀರ್ವಾದದ ಮೂಲಕ ನೀಡಲಿ ಅಂತ ಎಲ್ಲರನ್ನ ಪ್ರಾರ್ಥಿಸುತ್ತಾ ಇದೇ ಸತ್ಸಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಬೋಲಿಯೇ ಶ್ರೀ ಸತ್ನಾಮಾದಿ ಕಬೀರ್ ಸಾಹೇಬ್ ಕಿ ಜೈ, ಸದ್ಗುರು ಶ್ರೀ ಹನುಮಾನ್ ಸಾಹೇಬ್ ಕಿ ಜೈ.